ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತೆಯರೊಲಿಸಿದ ಪಾಕಶಾಸನ ಪೂಜ್ಯ ಗೋವತ್ಸಗಳ ಕಾಯ್ದ. ಸ್ವೀಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದುರ ನೌತಣ ಬಾಕುಲಿಕನಂದದಲ್ಲಿ ತೋರಿದ ಭಕ್ತವತ್ಸಲನು. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂದರೆ ಶ್ರೀಕರಾರ್ಚಿತ ಪಾದ ಪಲ್ಲವ. ಮಹಾಲಕ್ಷ್ಮೀ ದೇವಿಯಿಂದ ಅವರ ಕರಗಳಿಂದ ಪೂಜೆಗೊಳ್ಳುವಂತಹ ಪಾದಕಮಲವುಳ್ಳವನು ನಮ್ಮ ಪರಮಾತ್ಮ. ಅಂತಹ ಪರಮಾತ್ಮ ಗೋಕುಲದ ಗೊಲ್ಲತೆಯರೊಲಿಸಿದ, ಗೋಕುಲದಲ್ಲಿರುವಂತಹ ಗೊಲ್ಲತೆಯರು ಗೋಪಿಕಾ ಸ್ತ್ರೀಯರನ್ನು ಒಲಿಸಿದ್ದಾನೆ ಪರಮಾತ್ಮ. ಅಂತಹ ಮಹಿಮನಾಗಿದ್ದರೂ ಆ ಹೆಣ್ಣು ಮಕ್ಕಳ ಭಕ್ತಿಗೆ ಪರಮಾತ್ಮ ಮೆಚ್ಚಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪಾಕಶಾಸನ ಪೂಜ್ಯ. ಪಾಕಶಾಸನ ಅಂದರೆ ಪಾಕ ಅನ್ನುವಂತಹ ದೈತ್ಯನನ್ನು ಕೊಂದಂತಹ ಇಂದ್ರನಿಂದ ಪೂಜ್ಯನಾದವನು. ಇಂದ್ರನಿಂದ ಪೂಜ್ಯನಾಗಿರುವಂತಹ ಈ ಪರಮಾತ್ಮ ಗೋವತ್ಸಗಳ ಕಾಯ್ದು. ನೋಡ್ರಿ ಪರಮಾತ್ಮ ಎಂಥವನು ಅಂತಂದರೆ ಗೋ ಆಕಳು, ಗೋವತ್ಸ ಕರು. ಪರಮಾತ್ಮ ಆಕಳು ಮತ್ತು ಕರುಗಳನ್ನು ತೆಗೆದುಕೊಂಡು ಹೋಗಿ ಅವುಗಳನ್ನು ಕಾಯ್ದು ಬರ್ತಾ ಇದ್ನ. ಇಂತಹ ಪರಮಾತ್ಮ ಅಲ್ಲಿ ಹೇಳ್ತಾ ಇದ್ದಾರೆ ಕಡೆ ನೀಕರಿಸಿ ಕುರುಪತಿಯ ಭೋಜನ. ಸಂಧಾನಕ್ಕೆ ಅಂತ ಬಂದಾಗ ದುರ್ಯೋಧನ ನಡಿ ನಮ್ಮ ಮನೆಗೆ ಊಟಕ್ಕೆ ಅಂತ ಕರೀತಾ ಇದ್ದ. ದುಶ್ಯಾಸನ ಅರಮನೆಯನ್ನು ಖಾಲಿ ಮಾಡಿ ಪರಮಾತ್ಮನಿಗೋಸ್ಕರವೇ ಇಟ್ಟು ಎಲ್ಲ ದೇಶದ ಅಡಿಗೆಗಳನ್ನು ಅಲ್ಲಿ ಮಾಡಿಸಿ ಪರಮಾತ್ಮ ನಮ್ಮ ಮನೆಗೆ ಊಟಕ್ಕೆ ಬಾ ಅಂತ ಕರೆದ. ಆಗ ಪರಮಾತ್ಮ ಹೇಳ್ತಾನೆ, ಇನ್ನೊಬ್ಬರ ಮನೆಗೆ ಊಟಕ್ಕೆ 2 ಸಲ ಹೋಗ್ತೇವೆ. ಊಟಕ್ಕೆ ಗತಿ ಇಲ್ಲ ಅನ್ನುವಾಗ ಅಲ್ಲಿ ಹೋಗ್ತೇವೆ. ಅಂಥ ಪರಿಸ್ಥಿತಿ ಅಂತೂ ಪರಮಾತ್ಮನಿಗಿಲ್ಲೇ ಇಲ್ಲ, ಕೃಷ್ಣನಿಗೆ. ಇನ್ನು ನಿನ್ನ ಮನೆಗೆ ಊಟಕ್ಕೆ ಬರಬೇಕು, ನೀನು ನನಗೆ ಪ್ರೀತ್ಯಾಸ್ಪದನಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದು ನೆನಪಿಟ್ಕೊಳ್ಳಿ. ನೀನು ನನಗೆ ಪ್ರೀತ್ಯಾಸ್ಪದನಲ್ಲ, ಆದ್ದರಿಂದ ನಿನ್ನ ಮನೆಗೆ ಊಟಕ್ಕೆ ನಾನು ಬರುವುದಿಲ್ಲ. ಅವನ ಊಟವನ್ನು ನಿರಾಕರಿಸಿ ನಿನ್ನ ಮನೆಗೆ ನಾನು ಬರುವುದಿಲ್ಲ, ನೀನು ನನಗೆ ಪ್ರೀತ್ಯಾಸ್ಪದನಲ್ಲ, ಪಾಂಡವರ ದ್ವೇಷಿಯಾಗಿದ್ದೀಯಾ, ನನ್ನ ಭಕ್ತರ ದ್ವೇಷರ ಮನೆಗೆ ನಾನು ಬರುವುದಿಲ್ಲ, ದ್ವೇಷಿಗಳ ಮನೆಗೆ ನಾನು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಖಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ. ಕುರುಪತಿಯ ಭೋಜನ, ದುರ್ಯೋಧನನ ಭೋಜನವನ್ನು ನಿರಾಕರಿಸಿ ಸ್ವೀಕರಿಸಿದನು ವಿದುರ ನೌತಣ. ವಿದುರ ತನ್ನ ಮನೆಗೆ ಕರಿಬೇಕು ಅಂತಿತ್ತ, ಆದರೆ ಅವನೆಲ್ಲಿ ನಾನೆಲ್ಲಿ, ದುಶ್ಯಾಸನ ದುರ್ಯೋಧನ ಅಂಥ ಪರಿ ಇದು ಮಾಡ್ತಾ ಇದ್ದಾರೆ, ನನ್ನ ಮನೆಗೆ ಬಂದ್ರೇನು? ಯಾಕೆಂದರೆ ಒಂದು ನೆನಪಿಟ್ಕೊಳ್ರಿ, ವಿದುರ ಪ್ರಧಾನಮಂತ್ರಿ ಆಗಿದ್ದರೂ ದುರ್ಯೋಧನನ ಯಾವ ಇದನ್ನು ಸ್ವೀಕಾರ ಮಾಡ್ತಿದ್ದ. ಅವನು ತನಗೆ ಅಂತ ಬಂದಿರುವಂತಹ ಭೂಮಿಯಲ್ಲಿ ಇದು ಮಾಡಿ ಅದರಲ್ಲಿ ಏನು ಬರುತ್ತೆ ಅದನ್ನೇ ತಿಂದು ಇರ್ತಾಯಿದ್ದ ಅವನ ಹೆಂಡತಿ. ದುರ್ಯೋಧನ ಅನ್ನವನ್ನು ತಿಂದಿಲ್ಲ. ನಮ್ಮಲ್ಲಿ ಏನಿದೆ ಅಂದರೆ ಅನ್ನ ಮನಸ್ಸಿಗೆ ಕಾರಣ.
ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಡಿ ಮೈಲಿಗೆ ದೇವ್ರ ನೈವೇದ್ಯ ಎಲ್ಲ ಹೇಳೋದು ಇದಕ್ಕೋಸ್ಕರನೇ. ನಾವು ಯಾವ ರೀತಿಯ ಅನ್ನವನ್ನು ತಿಂತೇವೆ, ಅಡುಗೆ ಮಾಡುವವರ ಭಾವನೆ ಏನಿದೆ ಅದು ತಿನ್ನುವವರ ಮನಸ್ಸಿಗೆ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಮಡಿ ಮೇಲಿಗೆ ಇತ್ಯಾದಿಗಳನ್ನ ಹೇಳಿದ್ದಾರೆ. ಇದೇನಪ್ಪ ಹೇಳಿದ್ದಾರೆ, ಎಷ್ಟು ತ್ರಾಸು ಅಂತೀವಿ. ಇಲ್ಲ, ಅಡುಗೆ ಮಾಡುವಾಗ ಅಡುಗೆ ಮಾಡುವವರ ಭಾವನೆ ಏನಿದೆ ಅದು ತಿನ್ನೋನಿಗೆ ಬರುತ್ತೆ. ಅದಕ್ಕೋಸ್ಕರನೇ ಶುಚಿಯಾಗಿ ದೇವರ ಹಾಡುಗಳನ್ನು ಹೇಳುತ್ತಾ ಪರಮಾತ್ಮನ ನೈವೇದ್ಯಕ್ಕೆ ಅಡುಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಡುಗೆ ಮಾಡಿ ಅದು ಪರಮಾತ್ಮನಿಗೆ ನೈವೇದ್ಯ ಕೊಟ್ಟು ಆಮೇಲೆ ಅದನ್ನು ತಿನ್ನಬೇಕು. ವಿದುರ ಅಂದ ಪರಮಾತ್ಮನ ಕರೆದು ನಮ್ಮನಿಗೇನು ಒಂದು ಅನ್ನ ಸಾರು ಇದೆಯಪ್ಪ, ಕರೀಲಿಕ್ಕೆ ಹೋಗಿಲ್ಲ, ಕರೆಯದೇ ಬಂದಿದ್ದಾನೆ ಪರಮಾತ್ಮ. ಇದು ನೋಡಿ, ವಿದುರ ರಾಜ್ಯಸಭೆಯಿಂದ ಮನೆಗೆ ಹೋಗಿದ್ದಾನೆ, ಕೃಷ್ಣನ ಕರ್ಕೊಂಬರಲಿಲ್ಲ, ಅಲ್ಲಿ ಊಟಕ್ಕೆ ಕರೆದಿದ್ದಾರೆ, ಎಲ್ಲಿ ಕರ್ಕೊಂಬರಲಿ ಅಂತ ಕರೆದು. ಆದರೆ ಕೃಷ್ಣ ತಾನೇ ಬಂದಿದ್ದಾನೆ. ಪುರಂದರದಾಸರು 9 ನುಡಿಯಲ್ಲಿ ಹಾಡನ್ನು ಮಾಡ್ತಾರೆ. ವಿದುರನ ಭಾಗ್ಯವೇದೋ. ಏನು ಭಾಗ್ಯಪ್ಪ ವಿದುರನದು? ಪರಮಾತ್ಮ ಕರೆಯದೆ ಅವನ ಮನೆಗೆ ಬಂದಿದ್ದಾನೆ, ಬಂದು ಊಟಕ್ಕೆ ಕೂತಿದ್ದಾನೆ. ಇವನು ದುರ್ಯೋಧನಗೆ, ಅಹಂಕಾರಿಯಾದ ದುರ್ಯೋಧನ, ಅಲ್ಲೇನು ಹೋಗಿ ಸಿಕ್ಕತ್ತೆ, ಇಲ್ಲಿ ಎಲ್ಲ ಬಿಟ್ಟು ಅಲ್ಲಿ ತಿಂತಾ ಇದ್ದಾನೆ. ಇಲ್ಲಿ ಪರಮಾತ್ಮ ತೋರಿಸಬೇಕಾಗಿದೆ. ವಿದುರ ನನಗೇನು ಕೊಟ್ಟಿದ್ದಾನೆ ಅಂತಂದರೆ, ಮಹಾರಾಯ ನಿಂಗೆ ಗೊತ್ತಿಲ್ಲ, ಪರಮಾತ್ಮ ಅವನು ಕೊಟ್ಟಂತಹ ಹಾಲನ್ನು ಕುಡಿದು ಅದನ್ನು ಸ್ವಲ್ಪ ಚೆಲ್ಲಿದಾನಂತೆ. ಆ ಹಾಲು ವಿದುರನ ಮನೆಗೆ ತನಕ ಹರಿದು ಹೋಗಿದೆ, ದುರ್ಯೋಧನ ಮನೆ ತನಕ ಹರಿದು ಹೋಗಿದೆಯಂತೆ. ಎಷ್ಟು ಕರುಣಾ ಸಮುದ್ರ ಇದ್ದಾರೆ ನೋಡ್ರಿ ಪರಮಾತ್ಮ. ಅವನು ಕೊಟ್ಟಂತಹ ಹಾಲನ್ನು ಕುಡಿದು ಪರಮಾತ್ಮ, ಹಾಲು ಊಟ ಎಲ್ಲ, ಆ ಹಾಲನ್ನು ಅಲ್ಲಿ ತನಕ ಹರಿಸಿದಾನಂತೆ. ವಿದುರನ ಔತಣ ಅಂತ ಹೇಳ್ತಾ ಇದ್ದಾರೆ. ಯಾರು ಬರಬೇಕಾದ್ರೆ ಔತಣದ ಊಟ ಅಂತ ಮಾಡಿರ್ತೇವೆ, ಎಲ್ಲ ಮಾಡಿ ಅವರಿಗೆ ಕೊಡ್ತೇವೆ. ಹಾಗೆ ಪರಮಾತ್ಮ ಬರ್ತಾನೆ ಅಂತ ಗೊತ್ತಿಲ್ಲ, ಆದರೂ ಮಾಡಿದ್ದಾನೆ. ಅವನ ಮನೆಗೆ ಪರಮಾತ್ಮ ಕರೆಯದೆ ತಾನು ಬಂದು, ಮತ್ತು ಹೇಳ್ತಾ ಇದ್ದ ಇನ್ನೊಂದು ಶಬ್ದಕ್ಕೆ ಲಕ್ಷ್ಯ ಕೊಡಿ. ಬಾಕುಲಿಕನಂದದಲ್ಲಿ ತೋರಿದ ಭಕ್ತವತ್ಸಲನು. ಭಕ್ತವತ್ಸಲನಾದಂತಹ ಪರಮಾತ್ಮ, ಏ ವಿದುರ ಎಷ್ಟು ರುಚಿಯಾಗಿದೆಯೋ, ಇನ್ನೂ ಸ್ವಲ್ಪ ಕೊಡೋ. ಯಾವನಿಗೆ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ನಿತ್ಯ ತೃಪ್ತನಾಗಿದ್ದಾನೆ ಪರಮಾತ್ಮ. ಈ ಪ್ರಾಕೃತದಲ್ಲಿ ಇಲ್ಲೇ ಇಲ್ಲ ಅವನು. ಅಂತಹ ಪರಮಾತ್ಮ ವಿದುರ ಎಷ್ಟು ರುಚಿಯಾಗಿದೆಯೋ, ಇನ್ನೂ ಸ್ವಲ್ಪ ಕೊಡೋ, ಇನ್ನೂ ಸ್ವಲ್ಪ ಹಾಕೋ ಅಂತ ಹೇಳಿ, ಏನೋ ಬಹಳ ಹಸಿವೆ ಆಗಿರುವನಂತೆ ನಿತ್ಯ ತೃಪ್ತನಾದ ಪರಮಾತ್ಮ ಇನ್ನೂ ಸ್ವಲ್ಪ ಹಾಕು, ಇನ್ನೂ ಸ್ವಲ್ಪ ಹಾಕು ಅಂತ ಹೇಳಿ ಅವನ ಮೇಲೆ ಕರುಣೆಯನ್ನು ತೋರಿಸಿ ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದಾನೆ. ಇದೇ ಭಕ್ತವತ್ಸಲತ. ಭಕ್ತರ ಮೇಲೆ ಪರಮಾತ್ಮ ಈ ರೀತಿಯಾಗಿ ಸಂತೋಷವನ್ನು ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪುತ್ರ ನೆನೆಸಿದ ಗೋಪಿ ದೇವಿಗೆ ಭರ್ತೃ ಎನಿಸಿದ ವ್ರಜದ ನಾರಿಯ ರುದ್ರಲಾಲಿಸಿ ಪರ್ವತವನೆಗೆ ಹಿದ ಕೃಪಾ ಸಾಂದ್ರ. ಶತ್ರುತಾಪನ ಯಜ್ಞ ಪುರುಷನ ಪುತ್ರಿಯರ ತಂದಾದ ತ್ರಿಜಗದ್ಧಾತ್ರ ಮಂಗಳ ಗಾತ್ರ ಪರಮ ಪವಿತ್ರ ಸುರಮೇತ್ರ. ಪುತ್ರ ನೆನೆಸಿದ ಗೋಪಿದೇವಿಗೆ ನೋಡ್ರಿ, ಯಶೋಧಾದೇವಿಗೆ ಪರಮಾತ್ಮ ಪುತ್ರ ಅಂತ ಕರೆಸ್ಕೊಂಡಂತೆ, ಅವಳಿಂದ ಪ್ರೀತಿಯನ್ನು ಮಾಡಿಸಿಕೊಂಡಿದ್ದಾನೆ. ದೇವಕಿ ದೇವಿ, ವಸುದೇವ ಅವರು ಅದಿತಿ ಕಶ್ಯಪರು ಘೋರ ತಪಸ್ಸನ್ನು ಮಾಡಿ ಪರಮಾತ್ಮ ನೀನು ನನ್ನ ಮಗನಾಗಬೇಕು ಅಂತ ಬೇಡಿದ್ದಾರೆ. ಪರಮಾತ್ಮ ಅಲ್ಲಿ ಜನ್ಮವನ್ನು ತೆಗೆದುಕೊಂಡಿದ್ದಾನೆ. ವಸುಗಳಾಗಿರುವಂತಹ ಯಶೋಧ ಮತ್ತು ನಂದ ನಿನ್ನ ಬಾಲಲೀಲೆಯನ್ನು ನೋಡಬೇಕು ಅಂತ ಹೇಳಿದರೆ ಪರಮಾತ್ಮ ಅವರಿಗೆ ತನ್ನ ಬಾಲಲೀಲೆಯನ್ನು ತೋರಿಸಿದ್ದಾರೆ. ಗೋಪಿಯ ಭಾಗ್ಯವಿದು. ಪುರಂದಾಸರು ಹಾಡನ್ನೇ ಬರೀತಾರೆ. ಎಷ್ಟು ಭಾಗ್ಯ ಇದೆ ಇವಳಿಗೆ. ಯಾವ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನೇ ಇದು ಮಾಡಿದ್ದಾನೆ, ಆ ಪರಮಾತ್ಮ ಅಂಬೆಗಾಲು ಇಡ್ತಾ ಇದ್ದಾರೆ. ಅಂಬೆಗಾಲು ಯಾಕೆ ಇಡ್ತಾ ಇದ್ದಾನೆ ಅಂತಂದರೆ ದಾಸರು ಹೇಳ್ತಾರೆ,
ಆ ಬ್ರಹ್ಮಾಂಡವನ್ನು ಹೊತ್ತುಕೊಂಡಿರುವಂಥ ಹೊಟ್ಟೆ ಇನ್ನೊಬ್ಬರಿಗೆ ಕಾಣಿಸಬಾರ್ದು ಅಂತ ಹೇಳಿ ಪರಮಾತ್ಮ ಅಂಬೆಗಾಲಿಡ್ತಾ ಇದ್ದಾನೆ. ನಿತ್ಯ ತೃಪ್ತನಾದಂತಹ ಪರಮಾತ್ಮ, ಹಸಿವೆ ನೀರಿಡಿಕೆ ಇಲ್ಲದಂತಹ ಪರಮಾತ್ಮ ಯಾಕಪ್ಪ ಗೋಕುಲದ ಎಲ್ಲರ ಮನೆಗೆ ಹೋಗಿ ಬೆಣ್ಣೆ ಕದ್ದ? ಅದಕ್ಕೆ ಹೇಳ್ತಾ ಇದ್ದಾರೆ, ಅವರು ನೋಡ್ರಿ ಯಾರು ಏನು ವ್ಯಾಪಾರ ಮಾಡ್ತಾರೋ ಅದನ್ನು ಕೊಡೋದಿಲ್ಲ. ಅವರೆಲ್ಲ ಹಾಲು ಮೊಸರು ಬೆಣ್ಣೆ ಮಾರುವವರು, ಅವರು ಕೊಡೋದಿಲ್ಲ. ಅದಕ್ಕೆ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಬೇಕಾಗಿ ಅದಕ್ಕೋಸ್ಕರ ತಾನೇ ಹೋಗಿ ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಒಂದು ಸಲ ಎಲ್ಲ ಗೋಪಿಯರು ಬಂದು ಯಶೋದೆ ಹೇಳ್ತಾ ಇದ್ದಾರೆ, ಅಲ್ಲ ಯಶೋದೆ, ನೀನು ಎಂಥವಳು? ನಿನ್ನ ಮನೆಯಲ್ಲಿರುವಂಥ ಹಾಲು ಮೊಸರು ಎಲ್ಲ ಚೆನ್ನಾಗಿಟ್ಟು ಅಲ್ಲಿ ಹೋಗಿ ಎಲ್ಲ ತಿನ್ನಬಾರ್ದು ಕಳಿಸ್ತೀಯಲ್ಲ, ಇದು ಸರಿನಾ ಅಂತ ಕೇಳ್ತಾರೆ. ಇನ್ನೊಬ್ಬರು ಹೀಗೆ ಒಬ್ಬೊಬ್ಬರು ಬಂದು ಅವನ ದೂರನ್ನು ಕೊಡ್ತಾರೆ. ಯಶೋಗೆ ಸಿಟ್ಟು, ಅಲ್ಲೋ ಕೃಷ್ಣ, ಮನೆ ತುಂಬ ಇಷ್ಟಿದೆಯಲ್ಲಪ್ಪ, ಅಲ್ಲಿ ಯಾಕೆ ಹೋಗಿ ಇದು ಮಾಡಿ ನೀನು ಅನ್ಸ್ಕೊತೀಯ, ನನಗೂ ತ್ರಾಸು ಕೊಟ್ಟು. ಅಮ್ಮ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ನೋಡು. ನೀನು ನನಗೆ ಉಣಿಸಬೇಕಾದರೆ, ಒಂದಿಷ್ಟು ತಿನ್ನಿಸಬೇಕಾದರೆ ಊರೆಲ್ಲ ತಿರುಗಿಸಿ ತೋರಿಸಿ ಉಣ್ಣೋ ಮಗನೇ ಅಂತಂದರೆ ನಾನು ಉಣ್ಣೋದಿಲ್ಲ. ಅಂಥದ್ದು ಇವ್ರ ಮನೆಗೆ ಹೋಗಿ ಉಣ್ತೀನ? ಅಷ್ಟೆಲ್ಲ ಖಾಲಿ ಮಾಡ್ತೀನ? ಅವಳು ಹೇಳ್ತಾ ಇದ್ದಾಳೆ, ನನ್ನ ಮನೆಯಲ್ಲಿರೋ ಕೊಡಗಳ್ಗಟ್ಟಲೆ ಹಾಲು ಕುಡ್ದಿದ್ದಾನೆ, ಇವನು ಕೊಡಗಟ್ಟಲೆ ಬೆಣ್ಣೆ ತಿಂದಿದ್ದಾನೆ ಅಂತ ಹೇಳ್ತಾ ಇದ್ದೆ. ಇದೆ ಸರಿನಾ ಅಮ್ಮ? ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇದೆ. ಇದೆಲ್ಲ ಪರಮಾತ್ಮ ತನ್ನ ಬಾಲಲೀಲೆಯನ್ನು ತೋರಿಸಿ ಸಂತೋಷಪಡಿಸ್ತಾ ಇದ್ದಾನೆ. ಭರ್ತೃ ಎನಿಸಿದ ವ್ರಜದ ನಾರ್ಯ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ, ನೀಲಾ ಅನ್ನುವಂತಹವಳು ತಪಸ್ಸು ಮಾಡಿದ್ಲಂತೆ. ಅವಳು ನೀನೇ ನನ್ನ ಪತಿಯಾಗಬೇಕು ಅಂತ ಬೇಡ್ಕೊಂಡಿಲ್ಲ. ಪರಮಾತ್ಮ ಬಾಲ್ಯದಲ್ಲಿಯೇ ಅವಳನ್ನು ಸ್ವೀಕಾರ ಮಾಡಿ ಅವಳಿಗೆ ಪತಿ ಎನಿಸಿದ್ದಾನೆ. ಇದು ಎಲ್ಲರಿಗೂ ಸಾಧ್ಯವಿಲ್ಲ, ಕೇವಲ ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಪರ್ವತ ನೆಗೆಹಿದ ಕೃಪಾಸಾಂದ್ರ, ರುದ್ರರಾರಿಸಿ ಪರ್ವತವ ನೆಗೆದ. ನೋಡ್ರಿ, ಇಂದ್ರ ಗೋವರ್ಧನ ಪರ್ವತವನ್ನು, ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ ಮಳೆಗರೆಯೋದಕ್ಕೋಸ್ಕರ ಇಂದ್ರನ ಪೂಜೆಯನ್ನು ಮಾಡ್ತಾಯಿದ್ರು. ಪೂಜೆ ಮಾಡಿ ಅವನಿಗೆ ಪ್ರಾರ್ಥನೆ ಮಾಡಿ ಮಳೆ ಬರ್ಸಪ್ಪ ಅಂತ ಬೇಡ್ಕೊತಾರೆ. ಕೃಷ್ಣ ಅಂದ, ಈ ಗೋವರ್ಧನ ಪರ್ವತ ಇದೆಯಲ್ಲ ಅದೇ ನಮಗೆ ಮಳೆಯನ್ನು ತರಿಸ್ಕೊಳ್ತೆ, ಇದನ್ನೇ ಪೂಜೆ ಮಾಡೋಣ ಅಂತ ಹೇಳಿ. ನಾವು ಎಲ್ಲದ ಕಡೆಗೆ ಲಕ್ಷ್ಯ ಕೊಡಬೇಕು. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಎನ್ವೈರ್ನಮೆಂಟ್. ನಾವೀಗ ಅದನ್ನೇ ಹಾಳು ಮಾಡಿದ್ದೀವಿ, ಗಿಡಗಳನ್ನು ಕಿತ್ತು ಹಾಕಿಬಿಟ್ಟಿದ್ದೇವೆ, ಯಾವುದನ್ನು ಸರಿ ಇಟ್ಟಿಲ್ಲ. ಮಳೆ ಬರಬೇಕಾದ್ರೆ ಇವೆಲ್ಲ ಸರಿಗಿರಬೇಕು ಎನ್ವೈರ್ಮೆಂಟ್, ಆವಾಗ ಮಳೆ ಬರುತ್ತೆ. ಅದನ್ನು ತೋರಿಸಿಕೊಡೋಕ್ಕೋಸ್ಕರ ಪರಮಾತ್ಮ ಏನು ಮಾಡಿದ್ದಾನೆ ಅಂದರೆ, ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋಣ, ಮಳೆ ತಾನೇ ಬರುತ್ತೆ ಅಂತ ಹೇಳ್ತಾರೆ. ಇಂದ್ರನಿಗೆ ಸಿಟ್ಟು ಬಂದಿದೆ. ಹಾಂ, ಇವನೇನು ನೋಡ್ರಿ, ಒಂದು ಕ್ಷಣ ಮರ್ತು ಹೋಗಿದೆ, ಇವನು ಪರಮಾತ್ಮ ಅನ್ನೋದು ಮರ್ತು ಹೋಗಿದೆ. ಏನು ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡ್ತಾನಂತ, ಮಾಡಲಿ ನಾನು ಮಳೆ ಬರ್ತೇನೆ ಅಂತ ಪರಮಾತ್ಮನ ಇಂದ್ರ ಇಂತಹ ಭಾರಿ ಮಳೆಯನ್ನು ಬರೆಸಿದ್ದಾನೆ. ಆವಾಗ ಎಲ್ಲರೂ ಕೃಷ್ಣ ಏನು ಮಾಡಬೇಕು ಅಂತಿದ್ದಾರೆ. ಎಲ್ಲರೂ ಇಲ್ಲಿ ಬನ್ನಿ ಅಂತ ತನ್ನ ಕಿರುಬೆರಳಿನಲ್ಲಿ ಆ ಪರ್ವತವನ್ನೇ, ಗೋವರ್ಧನ ಪರ್ವತವನ್ನೇ ಪರಮಾತ್ಮ ಹಿಡಿದಿದ್ದಾನೆ. ಎಲ್ಲರನ್ನು ಕರಿತಾ ಇದ್ದಾನೆ ಬನ್ನಿ ಅಂತೇಳಿ. ಎಲ್ಲರನ್ನ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಇಡೀ ಬ್ರಹ್ಮಾಂಡವನ್ನು ಇದು ಅಂತ ಪರಮಾತ್ಮನಿಗೆ ಅದೊಂದು ಗೋವರ್ಧನ ಪರ್ವತ ಏನು ಮಹಾ. ಪರ್ವತ ನೆಗೆಹಿದ ಕೃಪಾಸಾಂದ್ರ, ಶತ್ರುತಾಪನ. ಶತ್ರುಗಳಿಗೆ ಪರಮಾತ್ಮನ ಹೆಸರು ಕೇಳಿದರೆ ಸಾಕು, ಎದೆ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ಅವನು ಬರೋದು ಬೇಕಾಗಿಲ್ಲ, ಕೃಷ್ಣ ಅಂದರೆ ಸಾಕು. ಅದಕ್ಕೋಸ್ಕರ ಯಾವಾಗಲೂ ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನು ನೆನೆಸಿ.
ನಮ್ಮ ದೇಹದಲ್ಲಿಯೇ ಬಲಗಡೆ ಭಾಗದಲ್ಲಿ ತತ್ವಾಭಿಮಾನಿ ದೇವತೆಗಳು, ಎಡಭಾಗದಲ್ಲಿ ತತ್ವಾಭಿಮಾನಿ ದೈತ್ಯರಿದ್ದಾರೆ. ನೀವು ದೇವರನ್ನು ನೆನೆಸಿದರೆ ಆ ತತ್ವಾಭಿಮಾನಿಗಳ ಮೂಲಕ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲ ಅಂದರೆ ದೈತ್ಯರ ವಶರಾಗ್ತೇವೆ, ಮಾಡಬಾರದ ಕುಕರ್ಮಗಳನ್ನು ಮಾಡ್ತೇವೆ. ಆದ್ದರಿಂದ ನೆನಪಿಟ್ಕೊಳ್ರಿ, ಯಾವಾಗಲೂ ಪರಮಾತ್ಮನ ನೆನಪನ್ನು ಮಾಡ್ಕೊಳ್ತಾ ಇರಬೇಕು, ಅವನ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಯಾಕೆ ಅಂದರೆ ಪರಮಾತ್ಮ ಶತ್ರುತಾಪನನಾಗಿದ್ದಾನೆ. ಅವನ ಹೆಸರು ಕೇಳಿದರೆ ಸಾಕು, ಶತ್ರುಗಳು ಎದೆ ಬಡ್ಕೊಂಡು ಹೋಗ್ತಾರೆ. ಯಜ್ಞಪುರುಷನ ಪುತ್ರಿಯರ ತಂದಾಳ್ದ. ಯಜ್ಞಪುರುಷನಾಗಿರುವಂತಹ ಅಗ್ನಿಗೆ 16,000 ಮಂದಿ ಪುತ್ರರಿದ್ರು. ಅವ್ರು ಏನು ಮಾಡಿದರು ಅಂದರೆ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ, ನಿನ್ನ ಪತ್ನಿಯರಾಗಬೇಕು. ಒಂದು ನೆನ್ಪಿಟ್ಕೊಳ್ರಿ, ಶಾಪದಿಂದಲೋ ವರದಿಂದಲೋ ಗಂಡಸರು ಹೆಂಗಸರಾಗಬಹುದು, ಹೆಂಗಸರು ಯಾವುದಿಂದಲೂ ಗಂಡಸಾಗೋದಿಲ್ಲ. ಅವರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಪರಮಾತ್ಮ ಹೇಳಿದ್ದಾನೆ, ನಾನು ಕೃಷ್ಣಾವತಾರವನ್ನು ತೆಗೆದುಕೊಳ್ತೇನೆ, ಆಗ ನೀವು 16,000 ಮಂದಿಯರು ಸ್ತ್ರೀಯರಾಗಲಿ, ನಿಮ್ಮನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದಾನೆ ಪರಮಾತ್ಮ. ಆ ಎಲ್ಲರೂ 16,000 ಅಗ್ನಿಪುತ್ರರು 100 ಜನರು ಏನು ಮಾಡಿದ್ದಾರೆ, ಗೋಪಿಕಾ ಸ್ತ್ರೀಯರಾಗಿ ಜನ್ಮ ತೆಗೆದುಕೊಂಡಿದ್ದಾರೆ. ಅವರೆಲ್ಲರನ್ನ ಪರಮಾತ್ಮ ತಾನು ಸ್ವೀಕಾರ ಮಾಡಿದ್ದಾನೆ, ತಂದು ಆಳ್ದ ಅಂತ ಹೇಳ್ತಾ ಇದ್ದ. ಹಾಗೆ ಎಲ್ಲರೂ ಮಾಡಲಿಕ್ಕೆ ಹೋಗಬೇಡಿ, ಒಬ್ಬ ಹೆಣ್ತಿನೇ ಸಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಪುರಂದಾಸರು ಹಾಡು ಬರ್ತಾರೆ, ಇಬ್ಬರು ಹೆಂಡಿರ್ದು ಆ ಅನುಭವ ಬೇಡಪ್ಪ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದಾಸರು ನೋಡ್ರಿ, ಪ್ರತಿಯೊಂದಕ್ಕೂ ಒಂದು ಹಾಡೆಲ್ಲ ಮಾಡಿದ್ದಾರೆ. ಆ ಇಬ್ಬರು ಹೆಂಡರ ನಡುವೆ ಸಿಕ್ಕಾಕೊಂಡು ಆ ಮನುಷ್ಯನ ಗತಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದು ಪರಮಾತ್ಮ, ಅದು ಪರಮಾತ್ಮನಿಗೆ ಸಾಧ್ಯ, ಉಳಿದವ್ರು ಯಾರಿಗೂ ಸಾಧ್ಯ ಇಲ್ಲ. ತಂದು ಆಳ್ದ ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿಯೊಂದು ಶಬ್ದದ ಕಡೆ ಲಕ್ಷ್ಯ ಕೊಡಬೇಕು. ತ್ರಿಜಗದ್ಧಾತ್ರ, ಭೂಮಿಯ ಕೆಳಗಿನ ಲೋಕಗಳನ್ನು, ಭೂಮಿಯ ಮೇಲಿನ ಲೋಕಗಳ ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ತಾನು ಧರಿಸಿದ್ದಾನೆ. ಮಂಗಳಗಾತ್ರ, ಅತ್ಯಂತ ಮಂಗಲಮಯವಾಗಿರುವಂತಹ ಶರೀರ ಪರಮಾತ್ಮ. ನಮ್ಮಂತಹ ವಿಕಾರ ಹೊಂದುವ ಶರೀರವಲ್ಲ. ಹಾಗಾದರೆ ಪರಮಾತ್ಮ ಕೂಸಿದ್ದ, ದೊಡ್ಡವನಾದ ಅಂದರೆ ಅಷ್ಟು ಅನಂತ ರೂಪಗಳಿವೆ, ಅನಂತ ರೂಪಗಳಿವೆ ಪರಮಾತ್ಮನದು. ಒಂದೊಂದು ರೂಪವನ್ನು ಒಂದೊಂದು ಕ್ಷಣಕ್ಕೆ ತರ್ತಾ ಇದ್ದಾನೆ, ಅದು ಅವನಿಗೆ ಸಾಧ್ಯ. ಅತ್ಯಂತ ಮಂಗಲಕರವಾದಂತಹ ಶರೀರ, ವಿಕಾರರಹಿತವಾದಂತಹ ಶರೀರ, ಪರಮ ಪವಿತ್ರ, ಅತ್ಯಂತ ಮಂಗಲಕರನಾಗಿದ್ದ, ಮಂಗಲಕರವಾದಂತಹ ದೇಹ, ಚಿನ್ಮಯವಾದಂತಹ ದೇಹ. ಇಂತಹ ಪರಮಾತ್ಮ ದೇವತೆಗಳಿಗೆ ಗೆಳೆಯನಾಗಿದ್ದಾನೆ. ಯಾರು ಪರಮ ಭಕ್ತರಾಗಿದ್ದಾರೆ ಅವರಿಗೆ ಪರಮಾತ್ಮ ಗೆಳೆಯನಾಗಿರ್ತಾನೆ. ಅಂದರೆ ಅರ್ಥ ಏನು, ಅವರ ಸಂಕಟದ ಸಮಯಕ್ಕೆ ಬಂದು ಅವರಿಗೆ ಸಹಾಯವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಜಗನ್ನಾಥ. ರೂಪನಾಮ ವಿಹೀನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ ದ್ವಾಪರಾಂತ್ಯದಿ ದೈತ್ಯರನು ಸಂತಾಪಗೊಳಿಸುವೆನೆಂದು ಶ್ವೇತ ದ್ವೀಪ ಮಂದಿರ ನವತರಿಸಿಸಲೊಹಿದನು ತನ್ನವರ. ರೂಪನಾಮ ವಿಹೀನ, ರೂಪ ಅಂದರೆ ಮನುಜರಂತೆ ಪ್ರಾಕೃತ ಶರೀರ ಪರಮಾತ್ಮನಿಗೆ ಇಲ್ಲ. ಅಪ್ರಾಕೃತ ಚಿನ್ಮಯವಾಗಿರುವಂತಹ ಶರೀರ ಪರಮಾತ್ಮನದು. ನಾಮ ಇಲ್ಲ ಅಂದರೆ, ನಾಮ ಇಲ್ಲ ಅಂತ ಅರ್ಥ ಅಲ್ಲ, ಅನಂತ ನಾಮಗಳುಳ್ಳವನು.
ಮಧ್ವಾಚಾರ್ಯ ಹೇಳ್ತಾರೆ, ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ನಾಮಕ್ಕೆ 100 ಅರ್ಥ ಹೇಳ್ತೇನೆ, ಅದಕ್ಕಿಂತ ಹೆಚ್ಚಿದೆ, ಅದಕ್ಕಿಂತ ಹೆಚ್ಚಿದೆ ಪರಮಾತ್ಮನಿಗೆ. ಒಂದೊಂದು ನಾಮಕ್ಕೆ ಅಷ್ಟಿದೆ. ಅನಂತ ನಾಮ, ಅನಂತ ರೂಪಗಳುಳ್ಳಂತಹ ಪರಮಾತ್ಮ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ. ಗರ್ಗಾಚಾರ್ಯರು ಕುಲಪುರೋಹಿತರು, ಅವರು ಬಂದು ಪರಮಾತ್ಮನಿಗೆ ನಾಮ ಮಾಡ್ತಾ ಇದ್ದಾರೆ. ಆ ನಾಮವನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ನೀವ್ಯಾರು ನನಗೆ ಹೆಸರಿಡೋರು, ನನಗೆ ಬೇಕಷ್ಟು ಈ ಅಹಂಕಾರವನ್ನು ತೋರಿಸಿಲ್ಲ. ಅವರು ಇಟ್ಟಂತಹ ನಾಮವನ್ನು ಏನು ಹೆಸರಿಟ್ಟಿದ್ದಾರೆ? ಕೃಷ್ಣ ಅಂತ ಕರೀತಾ ಇದ್ದಾರೆ. ಅನಂತ ನಾಮಗಳಲ್ಲಿ ಒಂದು ನಾಮ ಕೃಷ್ಣ. ಕೃಷ್ಣ ಅಂತಂದ್ರೇನು? ಪಾಪಗಳನ್ನು ನಾಶ ಮಾಡುವವನು. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ದಾಸರೊಂದು ಕಡೆ ಹೇಳ್ತಾರೆ, ಕೃಷ್ಣ ಅಂತ ಹೇಳಿದರೆ ಸಾಕು, ನಿನ್ನ ಎಲ್ಲ ಕಷ್ಟಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಕೃಷ್ಣ ಅಂತ ಅನ್ನೋ ಬಾಯಿಯಿಂದ ಹೇಳ್ತಾ ಇದ್ದಾರೆ. ಹೇಳದೆ ಕೇಳದೆ ತಾನೇ ಬರ್ತಾ ಇರಬೇಕು ಪರಮಾತ್ಮನ ನಾಮ. ನಿಂತಾಗ, ಕೂತಾಗ, ಎದ್ದಾಗ, ಮಲಗಿದಾಗ ಆ ಪರಮಾತ್ಮನ ನಾಮ ಬರುವಂತೆ ಮಾಡಬೇಕು ಪ್ರಯತ್ನ. ಸುನಾಮದಲ್ಲಿ ಪರಮಾತ್ಮನ ಪ್ರತಿಯೊಂದು ನಾಮವೂ ಮಂಗಲಕರವೇ. ಕರೆಸಿದ ಅನಂತ ನಾಮಗಳಿದ್ದರೂ ಈಗ ಗರ್ಗಾಚಾರ್ಯರು ಕೃಷ್ಣ ಅಂತ ಕರೆದರೆ ಪರಮಾತ್ಮ ಆ ನಾಮವನ್ನು ಸ್ವೀಕಾರ ಮಾಡಿದ್ದಾನೆ. ವ್ಯಾಪಕ ನೋಡ್ರಿ, ಪರಮಾತ್ಮ ಎಷ್ಟು ವ್ಯಾಪ್ತನಾಗಿದ್ದಾನೆ ಅಂತಂದರೆ ಇಡೀ ಬ್ರಹ್ಮಾಂಡದವನ್ನು ವ್ಯಾಪ್ತನಾಗಿ ಅದಕ್ಕಿಂತಲೂ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡದ ಮೇಲೆಯೂ ಪರಮಾತ್ಮ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧಾದಿ ಆವರಣಗಳಿವೆ, ಅದರ ಮೇಲೆಯೂ ವ್ಯಾಪ್ತನಾಗಿದ್ದಾನೆ, ಅದಕ್ಕಿಂತಲೂ ವ್ಯಾಪ್ತನಾಗಿದ್ದಾನೆ. ಅಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಇಲ್ಲಿ ಎಲ್ಲರಿಗೂ ತನ್ನ ದರ್ಶನದ ಭಾಗ್ಯವನ್ನು ಕೊಡುವುದಕ್ಕೋಸ್ಕರ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ ಕೃಷ್ಣ ಅಂತ ಹೇಳಿ ಆ ರೂಪದಿಂದ ಬಂದು ಎಲ್ಲರಿಗೂ ತನ್ನ ಮಂಗಲಕರವಾದ ರೂಪವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ನೋಡ್ರಿ, ಇದು ಪರಮಾತ್ಮನ ಮಹಿಮೆ ಹೇಳ್ತಿದೆ. ಸರ್ವತ್ರ ವ್ಯಾಪ್ತನಾಗಿರುವಂತಹ, ಸರ್ವತ್ರದಲ್ಲಿರುವಂತಹ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೂಪದಿಂದ ಬಂದು ದರ್ಶನ ಕೊಟ್ಟಿದ್ದಾನಂತೆ. ಅಪರಿಚ್ಛಿನ್ನನಾದಂತಹ, ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಇಲ್ಲಿ ಪರಮಾತ್ಮ ತೋರಿಸ್ತಾ ಇದ್ದಾನೆ, ತನ್ನ ದರ್ಶನವನ್ನು ಕೊಡ್ತಾ ಇದ್ದಾನೆ ಕೃಷ್ಣ ರೂಪದಿಂದ. ದ್ವಾಪರಾಂತ್ಯದಿ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ಶ್ವೇತದ್ವೀಪ ಮಂದಿರನವತರಿಸಿ ಸಲುಹಿದನು ತನ್ನವರ. 28ನೆಯ ದ್ವಾಪರದ ಅಂತ್ಯಭಾಗದಲ್ಲಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೈತ್ಯರೆಲ್ಲ ಹುಟ್ಟಿ ತ್ರಾಸು ಕೊಡ್ತಾ ಇದ್ದಾರಪ್ಪ ಅಂದಾಗ ಆವಾಗ ಪರಮಾತ್ಮ ಹೇಳ್ತಾನೆ, ದ್ವಾಪರದ ಅಂತ್ಯಭಾಗದಲ್ಲಿ ನಾನೇ ಅವತಾರವನ್ನು ತೆಗೆದುಕೊಂಡು ಆ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತೇನೆ ಅಂತ ಹೇಳಿ ಆ ಪರಮಾತ್ಮ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರುವಂತಹ ಪರಮಾತ್ಮ ಆ ಶ್ವೇತಮಂದಿರದಲ್ಲಿರುವಂತಹ ಪರಮಾತ್ಮ ತಾನೇ ಅವತಾರ ಮಾಡಿ ಸಲುಹಿದನು ತನ್ನವರ ಅಂತ ಇದ್ದಾರೆ. ತನ್ನವರ ಪರಮಾತ್ಮ ಇವ ನನ್ನ ಭಕ್ತ ಅಂತ ಸ್ವೀಕಾರ ಮಾಡಬೇಕು, ಆವಾಗ ನಮಗೆ ಅನುಗ್ರಹ. ಗೋವಿಂದ ನಮ್ಮವನೆಂದು ಹೇಳಿಕೋ. ನೀನು ಗೋವಿಂದ ನನ್ನವ ನೀನೇ ನನ್ನವ ಅಂತ ನೀವು ಹೇಳಿದರೆ ನಿನ್ನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದು ಇವನ ನನ್ನವ ಅಂತ ಸ್ವೀಕಾರ ಮಾಡ್ತಾನೆ. ಯಾವಾಗ ಅವನು ಇವನ ನನ್ನವ ಅಂತ ಸ್ವೀಕಾರ ಮಾಡ್ತಾನೆ ಆವಾಗಲೇ ನಮ್ಮ ಅನುಗ್ರಹ, ನಮ್ಮ ಮೇಲೆ ಅನುಗ್ರಹ, ಆವಾಗಲೇ ನಾವು ಉದ್ಧಾರ ಆಗ್ತೇವೆ. ತನ್ನವರ ಅಂತ ಹೇಳ್ತಾ ಇದ್ದಾರೆ.
ಪರಮಾತ್ಮ ನಮ್ಮನ್ನು ತನ್ನವ ಅಂತ ಸ್ವೀಕಾರ ಮಾಡಬೇಕು. ನೋಡ್ರಿ, ವಸುದೇವ, ದೇವಕಿ, ನಂದ, ಯಶೋಧ, ಪಾಂಡವರು ಇತ್ಯಾದಿಗಳನ್ನು ನನ್ನವರು ಅಂತ ಹೇಳಿ ಸ್ವೀಕಾರ ಮಾಡಿ ಪರಮಾತ್ಮ ಅವರನ್ನು ಉದ್ಧಾರ ಮಾಡಿದ್ದಾನೆ. ಹಾಗೆ ಪರಮಾತ್ಮ ನೀನು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂಥೇಳಿ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಯಾವಾಗಲೂ. ಪರಮ ಪವಿತ್ರನಾಗಿರುವಂತಹ ಪರಮಾತ್ಮ, ಸುರರಿಗೆ ಇದಾಗಿರುವಂತಹ ಪರಮಾತ್ಮ ಯಶೋದೆಯ ಮನೆಯಲ್ಲಿ, ದೇವಕಿಯ ಮನೆಯಲ್ಲಿ ಅವತಾರ ಮಾಡಿ ಯಶೋದೆಗೆ ತನ್ನ ಬಾಲಲೀಲೆಯನ್ನು ತೋರಿಸಿದಂತಹ ಪರಮಾತ್ಮ, ಅವನೆಂಥವನು ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮ, ತನ್ನವರನ್ನು, ತನ್ನ ಭಕ್ತನನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ವಿರಿಂಚಾದಮರನುತನಾನಾವತಾರವ ಮಾಡಿ ಸಲಹಿದ ದೇವತೆಗಳನ್ನು, ಋಷಿಗಳನ್ನು, ಕ್ಷಿತಿಪರನು ಮಾನವರ ಸೇವೆಗಳ ಕೈಕೊಂಡು ಫಲಗಳ ನೀವ ನಿತ್ಯಾನಂದಮಯ ಸುಗ್ರೀವ ಧ್ರುವ ಮೊದಲಾದ ಭಕ್ತರಿಗೆತ್ತ ಪುರುಷಾರ್ಥ. ಈ ಪರಮಾತ್ಮ ಎಂಥವನು? ಶ್ರೀ ಮಹಾಲಕ್ಷ್ಮೀ ದೇವಿ, ವಿರಿಂಚೆ ಬ್ರಹ್ಮದೇವರು ಇತ್ಯಾದಿ ಅಮರರಿಂದ, ದೇವತೆಗಳಿಂದ ಸ್ತುತ್ಯನಾದವನು. ನೋಡ್ರಿ, ಪರಮಾತ್ಮ ಎಂಥವನು? ಮಹಾಲಕ್ಷ್ಮೀ ದೇವಿಯಿಂದ ಹಿಡಿದುಕೊಂಡು ಬ್ರಹ್ಮಾದಿ ದೇವತೆಗಳಿಂದ ಹಿಡ್ಕೊಂಡು ಸರ್ವರಿಂದಲೂ ಪೂಜ್ಯನಾದವನು ಪರಮಾತ್ಮ. ಅಲ್ಲಿಗೆ ಪರಮಾತ್ಮ ಸರ್ವೋತ್ತಮ, ಸರ್ವಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮ ನಾನಾವತಾರವ ಮಾಡಿ ಅವತಾರಗಳನ್ನ ತೆಗೆದುಕೊಳ್ತಾ ಇದ್ದಾನೆ ಪರಮಾತ್ಮ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ರಾಮ, ಕೃಷ್ಣ, ದತ್ತಾತ್ರೇಯ, ಕಪಿಲ, ಹಂಸ, ಹಯಗ್ರೀವ ಇತ್ಯಾದಿ ಅನಂತ ಅವತಾರಗಳನ್ನ ಮಾಡ್ತಾ ಇದ್ದಾನೆ. ಅವನ ಅವತಾರ ಮಾಡುವ ಅವಶ್ಯಕತೆ ಇಲ್ಲ, ಅಲ್ಲೇ ಕುಳಿತುಕೊಂಡು ಹೇಳ್ಬೋದು ಅವನು. ಶ್ವೇತದ್ವೀಪದಲ್ಲೇ ಇದ್ದುಕೊಂಡು ಈಗಾಗಲೇ ಅಂದ್ರೆ ಆಗತ್ತೆ, ಆ ಶಕ್ತಿ ಇದೆ. ಅವತಾರ ಮಾಡ್ತಾ ಇದ್ದಾನೆ ಎದಕ್ಕೆ? ಅದು ನಮಗೋಸ್ಕರವೇ. ದೇವತೆಗಳಿಗೆ, ಮನುಷ್ಯರಿಗೆ ತನ್ನ ದರ್ಶನವನ್ನು ಕೊಟ್ಟು ತನ್ನ ಲೀಲೆಯನ್ನು ತೋರಿಸಿ ಅವರಿಗೆ ಸಂತೋಷವನ್ನು ಕೊಡುವುದಕ್ಕೋಸ್ಕರ ಪರಮಾತ್ಮ ಅನಂತ ಅವತಾರಗಳನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ಮಾಡಿ ಸಲಹಿದ ದೇವತೆಗಳನ್ನು, ಋಷಿಗಳನ್ನು, ಕ್ಷಿತಿಪರು ಅಂದರೆ ರಾಜರನ್ನು, ಮನುಷ್ಯರನ್ನು, ಇವರಿಗೆಲ್ಲ ಉದ್ಧಾರ ಮಾಡುವುದಕ್ಕೋಸ್ಕರ ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮ ತಾನು ಅವತಾರವನ್ನು ಮಾಡಿ, ನಾನಾವತಾರ ಅಂತ ಹೇಳ್ತಾರೆ, ಒಂದಲ್ಲ ಅನಂತ ಅವತಾರಗಳನ್ನು ಮಾಡಿ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಸೇವೆಗಳ ಕೈಕೊಂಡು ಫಲಗಳ ನೀವ ನೆನ್ಪಿಟ್ಕೊಳ್ರಿ. ಇದೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಸೇವೆಯನ್ನು ಮಾಡಲಿಕ್ಕೇ ಬೇಕು. ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಪರಮಾತ್ಮನ ಸೇವೆಯನ್ನು ಮಾಡಿದ ಮೇಲೆ ಪರಮಾತ್ಮ ಅನುಗ್ರಹ. ಈಗ ಎಕ್ಸಾಮಿಗೆ ಕೂತಾಗ ನೀವು ಯಾವ ರೀತಿ ಎಕ್ಸಾಮ್ ಪೇಪರ್ ಬರಿತೀರೋ ಅದಕ್ಕನುಸಾರವಾಗಿ ಮಾರ್ಕ್ಸ್ ಬರುತ್ತೆ. ನಾವೆಲ್ಲ ಎಕ್ಸಾಮ್ ಕೂತಿದ್ದೀನಿ, ಎಂದು ಹುಟ್ಟಿದ್ದೀರಿ ಅಂದೇ ಎಕ್ಸಾಮ್ ಕೂತಿದ್ದೀರಿ. ಹುಟ್ಟಿದ ದಿವಸವೇ ನಮ್ಮ ಎಕ್ಸಾಮ್ ಶುರು ಆಗಿದೆ. ನಮ್ಮ ವರ್ಣ ಆಶ್ರಮಕ್ಕನುಸಾರವಾಗಿ ನಾವು ನಮ್ಮ ಕರ್ಮಗಳನ್ನು ಮಾಡುತ್ತಾ ಪರಮಾತ್ಮ ಇದು ನಿನ್ನ ಅನುಗ್ರಹದಿಂದ ನಿನ್ನ ಪೂಜೆ ಅಂತ ಹೇಳಿ ಮಾಡಿ ನಿನಗೆ ಅರ್ಪಿಸ್ತಾ ಇದ್ದೇನೆ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಪೂಜೆ ಆಗ್ತಾ ಇದೆ. ಮನಸ್ಸಿಗೆ ಬಂದದ್ದೆಲ್ಲ ಅನ್ಕೋಬೇಡ್ರಿ. ಮತ್ತೆ ವರ್ಣಾಶ್ರಮದ ಧರ್ಮಗಳನ್ನೇ ದೇಶಕಾಲಕ್ಕನುಸಾರವಾಗಿ ಮಾಡಿ ಪರಮಾತ್ಮ ಇದು ನಿನ್ನ ಪೂಜೆ ಅಂತ ಹೇಳಿ ಕೊಡಬೇಕು. ಆ ಸೇವೆಯನ್ನು ಸ್ವೀಕಾರ ಮಾಡಿ ಫಲಗಳನ್ನು ಕೊಡ್ತಾರೆ. ಅದಕ್ಕನುಸಾರವಾಗಿ ಫಲ ಕೊಡ್ತಾರೆ. ಮಾಡುವಾಗ ಉದ್ದೇಶ ಏನಿದೆ ನೋಡ್ರಿ. ಪ್ರತಿಯೊಂದು ಕೆಲಸದ ಹಿಂದೆ ಉದ್ದೇಶವನ್ನು ನೋಡ್ತಾನೆ. ಇನ್ನೊಬ್ಬರಿಗೆ ನನ್ನ ದೊಡ್ಡಸ್ತನ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದೇನೆಯೋ ಅಥವಾ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಮಾಡ್ತಾ ಇದ್ದೇನೆಯೋ, ಇದೆಲ್ಲವನ್ನು ನೋಡಿ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಸೇವೆಗಳ ಕೈಕೊಂಡು ಫಲಗಳನ್ನು ಕೊಡ್ತಾ ಇದ್ದಾರೆ. ನಿತ್ಯಾನಂದಮಯ. ಅವನು ನಮ್ಮಿಂದ ಏನಾಗಬೇಕಾಗಿದ್ದಿಲ್ಲ.
ಜ್ಞಾನಾನಂದಾದಿಗಳಿಂದ ಪರಿಪೂರ್ಣನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಾನು ಮಾಡಿದ ಆ ಸೇವೆಯನ್ನು, ಅದರ ಹಿಂದಿನ ಭಾವನೆಯನ್ನು ನೋಡಿಕೊಂಡು ಫಲಗಳನ್ನು ಕೊಡ್ತಾ ಇದ್ದಾನೆ. ನಾನು ಈ ಕೆಲಸ ಮಾಡಿದ್ದೇನೆ, ಪರಮಾತ್ಮನಿಗೆ ದೊಡ್ಡ ಉಪಕಾರ ಮಾಡಿದ್ದೇನೆ ಅಂತ ಯಾರು ತಿಳ್ಕೊಬೇಡಿ. ನಾವೆಲ್ಲ ಮಾಡ್ತಾ ಇರೋದು ನಮಗೋಸ್ಕರನೇ. ಅಲ್ಲಿ ಹೇಳ್ತಾರೆ, ಲಕ್ಷ್ಮೀಂದೇ ಯಾವನಿಗೇನು ಬೇಕಾಗಿಲ್ಲ, ಸೃಷ್ಟಿಕರ್ತನಾದ ಬ್ರಹ್ಮನಿಂದಲೇ ಅವನಿಗೇನು ಬೇಕಾಗಿಲ್ಲ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಅಂತಹ ಪರಮಾತ್ಮ ನನ್ನ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾನೆ, ನನ್ನ ಮೇಲೆ ಅನುಗ್ರಹನೇ ಮಾಡ್ತಾ ಇದ್ದಾನೆ. ಅವನು ನನ್ನಿಂದ ಏನೂ ಬೇಕಾಗಿಲ್ಲ, ಅವನಿಗೆ ಸೇವೆಯ ಅವಕಾಶವನ್ನು ನನಗೆ ಕೊಟ್ಟಿದ್ದಾನೆ. ಅದು ನನ್ನ ಮೇಲೆ ಮಾಡುವ ಅನುಗ್ರಹ. ಇದನ್ನು ತಿಳ್ಕೊಳ್ಳಿ. ಹೇಳಿಸ್ತಾ ಇದ್ದಾನೆ, ಅವನೇ ಕೂತು ನನ್ನಲ್ಲಿ ಕೂತು ಹೇಳಿಸ್ತಾ ಇರೋದು. ಕೇಳಿಸ್ತಾ ಇದ್ದಾನೆ, ನಿಮ್ಮಲ್ಲಿ ಕೂತು ಅವನೇ ಕೇಳಿಸ್ತಾ ಇದ್ದಾನೆ. ನೆನಪಿಡ್ತಾ ಇದ್ದಾನೆ, ಅವನ ಅನುಗ್ರಹ ನಿನ್ನೆ ನೆನಪಿದೆ. ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ಕ್ಷಣ ಏನು, ಕ್ಷಣದಲ್ಲಿರುವ ಲವ ತ್ರುಟಿ ಅಲ್ಲಿಯೂ ಸಹ ಪರಮಾತ್ಮ ತಾನೇ ಇದ್ದಾನೆ. ಅದಕ್ಕೆ ದಾಸರು ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರಳು ಹಗಲು ನೆನೆ ಹರಿಯ ಮನವೇ, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ. ಮನಸ್ಸಿನಲ್ಲಿ ಅವನಿಗೆ ಸ್ಥಾನ ಕೊಡಿ. ನೋಡ್ರಿ, ಒಂದು ಸ್ಥಳದಲ್ಲೇ ಒಂದೇ ಒಂದು ಇದಕ್ಕೆ ಸ್ಥಾನ. ಈಗ ನಾನು ಕುರ್ಚಿಯಲ್ಲಿ ಕೂತಿದ್ದೇನೆ, ಈ ಕುರ್ಚಿಯಲ್ಲಿ ಮತ್ತೆ ಯಾರು ಕೂಡ್ಲಿಕ್ಕಾಗೋದಿಲ್ಲ. ಹಾಗೆ ಮನಸ್ಸು ಅನ್ನುವಂತಹ ಕುರ್ಚಿಯಲ್ಲಿ ಇನ್ಯಾರನ್ನು ಕೂಡಿಸಬೇಡಿ, ಅಲ್ಲಿ ಪರಮಾತ್ಮನನ್ನೇ ಕೂಡಿಸಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಅವರವರ ಸೇವೆಗಳನ್ನು ಕೈಕೊಂಡು ನಾವು ಮಾಡುವಂತಹ ಸೇವೆ, ಪರಮಾತ್ಮ ಇದು ನಿನಗೋಸ್ಕರ, ನಿನ್ನಿಂದ ನಿನಗೋಸ್ಕರ, ನೀನು ಮಾಡಿಸಿದ್ದೆ ಅಂತ ಮಾಡಿದ್ದೇನೆ, ನಾ ಏನು ಮಾಡ್ತೇನೆ, ನಾನೇನು ಮಾಡಲಿಕ್ಕಾಗೋದಿಲ್ಲ, ನೀನು ಮಾಡಿಸಿದ್ಯಾ, ಇದು ನಿನಗೇ ಅರ್ಪಣೆ ಅಂತಂದಾಗ ಪರಮಾತ್ಮ ಸ್ವೀಕಾರ ಮಾಡ್ತಾರೆ. ಹೋಗ, ನಾನೇ ಮಾಡ್ತಿದ್ದೀನಿ, ನಿನಗೇನು ದೊಡ್ಡ ಸ್ಥಾನ ತೋರಿಸ್ಯ, ಹೀಗೆ ಅನ್ನೋದಿಲ್ಲ ಪರಮಾತ್ಮ. ಫಲಗಳನ್ನು ಕೊಡ್ತಾನೆ. ನಿತ್ಯಾನಂದಮಯನಾಗಿದ್ದರು, ಯಾರಿಂದ ಏನೂ ಬೇಕಾಗದೇ ಇದ್ದರು, ಆನಂದ ಪುರುಷನಾಗಿದ್ದರು, ಪರಿಪೂರ್ಣನಾಗಿದ್ದರು, ಅಕಾಮನಾಗಿದ್ದರು. ಪರಮಾತ್ಮ ಭಕ್ತರ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಸುಗ್ರೀವ, ಧ್ರುವ ಮೊದಲಾದ ಭಕ್ತರಿಗೆತ್ತ ಪುರುಷಾರ್ಥ. ಸೂರ್ಯಾಂಶನಾಗಿರುವಂತಹ ರಾಮಾವತಾರದಲ್ಲಿ ಸುಗ್ರೀವ ಅಂತ ಕಪಿಯಾಗಿ ಹುಟ್ಟಿದ್ದಾನೆ ಸೂರ್ಯ. ಅವನು ಮಾಡಿದ ಅಪರಾಧಗಳನ್ನು ಎಣಿಸದೆ ಅವನನ್ನು ಕಾಯ್ದಿದ್ದಾನೆ ಪರಮಾತ್ಮ. ಸುಗ್ರೀವನನ್ನು ಕಾಯ್ದಿದ್ದಾನೆ ಪರಮಾತ್ಮ. ಧ್ರುವ ಚಿಕ್ಕ ಮಗು, 5 ವರ್ಷದ ಮಗು, ತಾಯಿಯ ತೊಡೆಯ ಮೇಲೆ ಕೂಡ್ತೇನೆ ಅಂತ, ತಂದೆಯ ತೊಡೆ ಮೇಲೆ ಕೂಡ್ತೇನೆ ಅಂತ ಹೋದಾಗ ಆ ಮಲತಾಯಿ ಹೇಳ್ತಾ ಇದ್ದಾಳೆ, ಆ ತೊಡೆ ಮೇಲೆ ಕೂಡಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳ್ತಾಳೆ. ಸುನೀತಿ ಇವಳ ತಾಯಿ ಸುರುಚಿ ಹೇಳ್ತಾ ಇದ್ದಾಳೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ, ಆಮೇಲೆ ಅಲ್ಲಿ ತಂದೆಯ ತೊಡೆ ಮೇಲೆ ನೀವು ಕೊಡ್ಲಿಕ್ಕೆ ಸಿಕ್ಕತ್ತೆ. ಆ ಚಿಕ್ಕ ಮಗು ತಾಯಿ ಹೇಳ್ತಾಳೆ ಏನು ಮಾಡಬೇಕು ಅಂತಂದಾಗ ಸುನೀತಿ ಹೇಳ್ತಾಳೆ, ಪರಮಾತ್ಮನಿಗೆ ತಪಸ್ಸು ಮಾಡಪ್ಪ, ಬೇಡ್ಕೋ, ಆಗ ನೀವು ಸಿಕ್ಕತ್ತೆ. ನೋಡ್ರಿ, ತಾಯಿ ಕಳಿಸಿದಾಳೆ. ಅದು ನೋಡ್ರಿ, 5 ವರ್ಷದ ಬಾಲಕನಿಗೆ ತಾಯಿ ಕಳಿಸಿದಾಳೆ. ಪರಮಾತ್ಮನ ಅನುಗ್ರಹ ಪಡೆದು ಪರಮಾತ್ಮನ ಮೇಲೆ ಅವಳಿಗೂ ಅಷ್ಟು ನಂಬಿಕೆ ಇದೆ, ಪರಮಾತ್ಮ ನನ್ನ ಮಗನನ್ನು ರಕ್ಷಣೆ ಮಾಡೇ ಮಾಡ್ತಾನೆ. 5 ವರ್ಷದ ಬಾಲಕ ತಪಸ್ಸನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದಾನೆ. ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿದ್ದಾನೆ. ಭಕ್ತರಿಗಿತ್ತ ಪುರುಷಾರ್ಥ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 2 ಹೆಸರನ್ನು ಕೊಟ್ಟಿದ್ದೇವೆ, ಸುಗ್ರೀವ, ಧ್ರುವ.
ಇಂಥ ಅನಂತ ಮಂದಿಗಳಿಗೆ, ಅನಂತ ಜನರಿಗೆ ಪರಮಾತ್ಮ ತನ್ನ ಭಕ್ತರಿಗೆ ಪುರುಷಾರ್ಥ ಅಂತಂದರೆ ಅವರಿಗೆ ಏನು ಕೊಡಬೇಕು ಯೋಗ್ಯವಾದನ್ನು ಅದನ್ನು ಕೊನೆಗೆ ಮೋಕ್ಷವನ್ನೇ ಕೊಟ್ಟಿದ್ದಾನಂತೆ ಪರಮಾತ್ಮ. ಇನ್ನು ಅದಕ್ಕಿಂತ ಹೆಚ್ಚಿನದು ಏನು ಬೇಕು ಹೇಳ್ರಿ? ಮೋಕ್ಷವನ್ನೇ ಪರಮಾತ್ಮ ಕೊಟ್ಟಿದ್ದಾನೆ. ಆದ್ದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಪುರುಷಾರ್ಥಗಳು. ಕೊನೆಯದಾಗಿರುವಂತಹ ಮೋಕ್ಷವನ್ನೇ ಪರಮಾತ್ಮ ಕೊಟ್ಟಿದ್ದಾನೆ. ದುಷ್ಟದಾನವಹರಣ ಸರ್ವೋತ್ಕೃಷ್ಟ ಸದ್ಗುಣ ಭರಿತ ಭಕ್ತ ವಿಷ್ಟದಾಯಕ ಭಯ ವಿನಾಶನ ವಿಗತ ಭಯ ಶೋಕ ನಷ್ಟ ತುಷ್ಟಿಗಳೆಲ್ಲ ಸೃಷ್ಟ್ಯಾದಷ್ಟ ಕರ್ತನಿಗಾವಕಾಲದೆ ಹೃಷ್ಟನಾಗುವ ಸ್ಮರಣೆ ಮಾತ್ರದೆ ಹೃದ್ಗುಹಾವಾಸೆ. ದುಷ್ಟದಾನವಹರಣ ಪರಮಾತ್ಮ ಎಂಥವನು? ದುಷ್ಟರಾಗಿರುವಂತಹ ದಾನವ ರಾಕ್ಷಸರನ್ನು ಸಂಹಾರ ಮಾಡಿದವನು. ಸರ್ವೋತ್ಕೃಷ್ಟ ಸರ್ವೋತ್ತಮನಾಗಿದ್ದಾನೆ, ಸರ್ವ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಸದ್ಗುಣ ಭರಿತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಪರಮಾತ್ಮ. ಭಕ್ತಾಭಿಷ್ಟದಾಯಕ ಇಂತಹ ಪರಮಾತ್ಮ ಭಕ್ತರ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಭಯ ವಿನಾಶನ ಭಕ್ತರಿಗೆ ಬಂದಂತಹ ಭಯವನ್ನು ವಿನಾಶನ ಅಂತಂದರೆ ಪೂರ್ತಿಯಾಗಿ ಆ ಭಯವನ್ನು ನಿವಾರಣೆ ಮಾಡ್ತಾನೆ ಪರಮಾತ್ಮ. ವಿಗತ ಭಯ ಶೋಕ ಅವನಿಗೆ ಯಾವ ಭಯವೂ ಇಲ್ಲ, ಅವನಿಗೆ ಶೋಕವೂ ಇಲ್ಲ. ಅವನನ್ನು ನೆನೆಸಿದಂತಹ ಭಕ್ತರಿಗೂ ಯಾವ ಭಯವೂ ಇಲ್ಲ, ಯಾವ ಶೋಕವೂ ಇಲ್ಲ. ನಷ್ಟ ತುಷ್ಟಿಗಳಿಲ್ಲ, ಅವನಿಗೆ ಲಾಭ ನಷ್ಟ ಇದು ಯಾವುದೂ ಇಲ್ಲ. ಪರಮಾತ್ಮನಿಗೆ ಪರಿಪೂರ್ಣನಾಗಿದ್ದಾನೆ. ಅವನಿಗೆ ನಾವು ಪೂಜೆ ಮಾಡೋದರಿಂದ ಸಂತೋಷ, ನಾವು ನೈವೇದ್ಯ ಕೊಡೋದರಿಂದ ಸಂತೋಷ. ನಾವು ನೈವೇದ್ಯ ಕೊಡದೆ ಇದ್ರೂ ಉಪವಾಸ ಇದೆಲ್ಲ ಇಟ್ಕೋಬೇಡಿ. ಇವೆಲ್ಲ ನಾವು ಮಾಡ್ತಾ ಇರೋದು ನಮಗೋಸ್ಕರ. ಅವನಿಗೆ ನಷ್ಟ ತುಷ್ಟಿಗಳಿಲ್ಲ, ಯಾವಾಗಲೂ ಸಂತತ ನಿತ್ಯ ತೃಪ್ತನಾಗಿದ್ದಾನೆ ಪರಮಾತ್ಮ. ಇವೆಲ್ಲ ನಾವು ಮಾಡ್ತಾ ಇರುವುದು ನಮಗೋಸ್ಕರವೇ. ಸೃಷ್ಟ್ಯಾದಷ್ಟಕರ್ತನಿಗಾವ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸರ್ವವೂ ಪರಮಾತ್ಮನ ಕೈಲಿದೆ. ಸೃಷ್ಟಿ ಮಾಡುವವನು ಅವನೇ, ಪಾಲನೆ ಮಾಡುವವನು ಅವನೇ, ಲಯ ಮಾಡುವವನು ಅವನೇ, ನಿಯಮನ ಮಾಡುವವನು ಅವನೇ, ಜ್ಞಾನ ಕೊಡುವವನು ಅವನೇ, ಅಜ್ಞಾನವನ್ನು ತಂದು ಕೊಡುವವನು ಅವನೇ, ಬಂಧದಲ್ಲಿಡುವವನು ಅವನೇ, ಈ ಸಂಸಾರ ಬಂಧನದಿಂದ ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವವನು ಅವನೇ. ಈ ಅಷ್ಟಕರ್ತೃತ್ವ ಪರಮಾತ್ಮನ ಕೈಯಲ್ಲಿಯೇ ಇದೆ. ಸೃಷ್ಟ್ಯಾದಷ್ಟಕರ್ತನಿಗೆ ಆವಕಾಲದಿ ಹೃಷ್ಟನ ಅವನಿಗೆ ನಷ್ಟ ತುಷ್ಟಿಗಳಿಲ್ಲ. ಸೃಷ್ಟ್ಯಾದಷ್ಟಕರ್ತನಿಗೆ ಅಂತ ಹೇಳ್ತಾನೆ. ಅವನಿಗೆ ನಷ್ಟ ಆಯ್ತಪ್ಪ ಅಂತ ಅನ್ನೋದು ಇಲ್ಲ, ಅಥವಾ ಸಂತೋಷ ಆಯಿತು ಅಂತಿಲ್ಲ. ಅವನು ಯಾವಾಗಲೂ ಸಂತೃಪ್ತನೇ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನೇ ಆಗಿದ್ದಾನೆ ಯಾವಾಗಲೂ ಪರಮಾತ್ಮ. ಹೃಷ್ಟನಾಗುವ ಸ್ಮರಣೆ ಮಾತ್ರದೇ. ನೋಡ್ರಿ, ಹೃದ್ಗುಹಾವಾಸಿ ನಮ್ಮ ಹೃದಯ ಮಂದಿರದಲ್ಲಿಯೇ ಇದ್ದಾನೆ. ಅಲ್ಲಿ ಇಲ್ಲಿ ಇಲ್ಲ, ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸರ್ವರ ಹೃದಯ ಮಂದಿರದಲ್ಲಿದ್ದಾನೆ. ಆ ಹೃದಯ ಮಂದಿರದಲ್ಲೇ ಇದ್ದು ನೀನು ಸ್ಮರಣೆ ಮಾಡಿದಾಕ್ಷಣ ಅವನಿಗೆ ಭಾಳ ಸಂತೋಷ ಆಗ್ತದೆ. ಅಂತೂ ನಾವು ನೆನೆಸಿರ್ತಾನೆ. ತಾಯಿ ಹೇಗಿರ್ತಾಳೆ ಅಂತಂದರೆ, ಸಣ್ಣ ಕೂಸಿರ್ತದೆ, ಅಮ್ಮ ಅಂದರೆ ಸಾಕು ಅವಳಿಗೇನೋ ಒಂದು ಸಂತೋಷ. ಅವಳೇನು ಅನ್ಕೋತಾಳೆ ಅಂತಂದರೆ, ನಾನು ಎಲ್ಲರೂ ಹೋದಾಗಿದ್ದು ಯಾರಿದ್ರು ಅವ್ರ ಜೊತೆಗಿರ್ತದೆ. ಇಲ್ಲ, ಆ ಕೂಸಿಗೆ ಅಮ್ಮನೇ ಬೇಕು. ಒಂದು ಕೂಸು ಅಳ್ತಾ ಇದೆ, ಅವಾಗ ತಾಯಿ ಅಂತಾಳೆ, ನನಗೆ ಭಾಳ ಕೆಲಸದ ಮಗನೇ, ಆ ಕೂಸಿನ ಯಾರು ಕರ್ಕೊಡಿ ಅಂತ ಕೊಡ್ತಾಳೆ. ಆ ಕೂಸು ಹೇಳುತ್ತೆ, ನನಗೆ ನಿಮ್ಮದು ಅವರು ಟಾಟಾ ಬುಕ್ ಕರ್ಕೊಂಡು ಹೋಗ್ತೀನಿ ಬಾ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಬಾ. ಆ ಕೂಸು ಅಂತ ನನಗೆ ಯಾವುದು ಬೇಕಾಗಿಲ್ಲ, ನಂಗೆ ಅಮ್ಮನೇ ಬೇಕು. ನಾವು ಎಂದಾರು ಅಂದಿದ್ದೀವ ಹಾಗೆ? ಪರಮಾತ್ಮ ನನಗೆ ನೀನೇ ಬೇಕು ಅಂತ ಅಂದಿದ್ದೇವೇನೋ?
ಇಲ್ಲ, ಪರಮಾತ್ಮನ ಹತ್ರ ಹೋಗಿ ಅದು ಬೇಕು ಇದು ಬೇಕು ಹಂಗಾಯ್ತು ಹಿಂಗಾಯ್ತು ಏನೇನೋ ಹೇಳ್ತಾ ಕೂತಿದ್ದೆ. ಪರಮಾತ್ಮ ನನಗೆ ನೀನೇ ಬೇಕು, ಆ ಕೂಸು ಹೇಗೆ ತಾಯಿಯೇ ಬೇಕು ಅಂತ ಇದೆ. ನಾವು ಎಂದಾರು ಅಂದಿದ್ದೇವೇನೋ? ಇಲ್ಲ. ಅದಕ್ಕೆ ಪರಮಾತ್ಮ ಅಂದರೆ ಆಡ್ಲಿಕ್ಕತ್ತದ, ಆಡಲಿ ಬಿಡು, ನಾ ಇನ್ನೊಂದು 4 ಕೆಲಸ ಮಾಡ್ತೀನಿ. ತಾಯಿ ಅನ್ನೋದಿಲ್ಲ, ಆಡ್ತಾ ಇದೆ ಹಾಗೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ತಾಳೆ. ಬಿಟ್ಟೆಲ್ಲೋ ಹೊರಗೆ ಹೋಗಿರ್ತಾಳೆ. ಬಂದಾಕ್ಷಿ ಕೇಳ್ತಾಳೆ, ಹತ್ತಿತ್ತೇನು ಕೂಸು ಅಂತ. ಏನಿಲ್ಲ, ಚಂದ ಆಡ್ಲಿಕ್ಕತ್ತಿತ್ತು. ಇವತ್ತು 1 ತಾಸು ಬಿಟ್ಟು ಹೋದಕ್ಕೆ ನಾಳೆ 2 ತಾಸು ಬಿಟ್ಟು ಹೋಗ್ತಾಳೆ. ಇನ್ನು ಬಂದಾಗ ಕೇಳಿದಾಗ, ಅಮ್ಮ ತಾಯಿ ನಾವು ಏನು ಬೇಕಾದ್ರೂ ಕೆಲಸ ಮಾಡ್ತೀವಿ, ನಿನ್ನ ಕೂಸಿನ ನೀವು ಕರ್ಕೊಂಡು ಕೂಡ ನಮ್ಮ ಕೈಲಾಗಿಲ್ಲ ಅಂತ ಹೇಳಿ ಅವಳು ಬರೋವರೆಗೂ ಹೊರಗೆ ಕೂಸಿನ ಎತ್ಕೊಂಡಿದ್ದು ಬಂದ ತಕ್ಷಣ ಅವಳು ಕೊಟ್ಟರೆ ಆವಾಗ ಇನ್ನೊಂದು ದಿವಸಕ್ಕೆ ಹೋಗ್ತಾಳೇನು? ಕೂಸಿನ ಬಿಟ್ಟು ಹೋಗೋದಿಲ್ಲ. ಹಾಗೆ ನಾವೇನಿದ್ದೇವೆ ಅಂತ ಸಂಸಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೇವೆ. ಪರಮಾತ್ಮ ಅಂತ ನೀ ಯಾವಾಗ ಕರ್ತಿ ಅವಾಗ ಬರೀತಿದ್ದೆ, ಆಡ್ಲಿಕ್ಕೆ ಹಚ್ಚಿದಲ್ಲ ಆಡ್ಕೋ. ನಾವು ಎಂದಾರು ಪರಮಾತ್ಮ ನನಗೆ ನೀನೇ ಬೇಕು ಅಂತ ಅಂದಿದ್ದೇವೇನು? ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ. ಇಷ್ಟು ಸುಂದರವಾಗಿ ದಾಸರು ಹಾಡ್ತಾರೆ ಅಂದರೆ, ಆಣೆ ಹಾಕುವಾಗಲೂ ಎಷ್ಟು ಸುಂದರ ಆಣೆ ಹಾಕಕತ್ತಾರೆ ನೋಡ್ರಿ. ನಿನ್ನ ಬಿಟ್ಟು ಅನ್ಯರ ಭಜಿಸಿ ನನಗಾಣೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಭಜಿಸ್ಲಿಕ್ಕೆ ಹೋಗಬೇಡ್ರಿ, ಕೇಳಲಿಕ್ಕೆ ಹೋಗಬೇಡ್ರಿ ಯಾರಿಗೂ. ಪರಮಾತ್ಮನನ್ನೇ ಭಜಿಸಿ, ಪರಮಾತ್ಮನನ್ನೇ ಕೇಳಿ, ಪರಮಾತ್ಮನಿಗೆ ಶರಣು ಹೋಗಿ. ನಿನ್ನ ಬಿಟ್ಟು ಅನ್ಯರ ಭಜಿಸಲು ಎನ್ನಗೆ ಆಣೆ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ನಾನು ನಿನ್ನನ್ನೇ ನಂಬಿದೆ, ನನ್ನ ಬಿಟ್ಟು ನೀ ಎಲ್ಲೂ ಹೋಗಬೇಡ ಅಂದಿದ್ದೇವೆ ನಾವು? ಇಲ್ಲ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ. ಪರಮಾತ್ಮ ನಿನ್ನನ್ನೇ ಆಶ್ರಯಿಸಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ, ನೀನು ನನಗೆ ಅನುಗ್ರಹ ಮಾಡು. ಕೇಳಿದ್ದೇವ ನಾವು? ಬರೀ ನಾವೇನು ಮಾಡ್ತೀವಿ ಅಂದರೆ ಬರೀ ಹಾಡು ಹೇಳ್ತೇವೆ, ಸ್ವಲ್ಪ ಕೇಳ್ತೇವೆ, ಏನೋ ಮಾಡ್ತೀವಿ. ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತೇನೆ, ಹಾಡಿನ ಸಾಹಿತ್ಯದ ಕಡೆ ಲಕ್ಷ್ಯ ಕೊಡಿ, ಆಗ ಭಕ್ತಿ ತಾನೇ ಬರುತ್ತೆ. ಅಪ್ಪ ಪರಮಾತ್ಮ ನಿನಗೆ ಶರಣು ಬಂದಿದ್ದೇನೆ, ನನಗೆ ಅನುಗ್ರಹ ಮಾಡು. ಹೇಗೆ ಕೂಸು ತಾಯಿಯನ್ನು ನಂಬಿದೆ ಹಾಗೆ ನಿನ್ನನ್ನು ನಂಬಿದ್ದೇನೆ. ಜಗತ್ಪತಿಯಾಗಿರುವಂತಹ, ಜಗತ್ತಿಗೆ ತಂದೆ ತಾಯಿ ಸರ್ವ ಆಗಿರುವಂತಹ ಪರಮಾತ್ಮ ನಿನಗೆ ಶರಣು ಬಂದಿದ್ದೇನೆ, ನೀನು ನನ್ನನ್ನು ರಕ್ಷಣೆ ಮಾಡಿದ್ರೆ ಮಾಡೇ ಮಾಡ್ತಾನೆ ಪರಮಾತ್ಮ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಮರಣೆ ಮಾತ್ರದಿ ಪೃಷ್ಠನಾಗುವ, ನಿನ್ನ ಕೃಷ್ಣ ಅಂತ ಕರೆದು ಸಾಕು, ಅಯ್ಯೋ ನಾನು ಕರೆದಿದ್ದೆ ಅಂತ ಓಡಿ ಬರ್ತಾನೆ ಸಂತೋಷದಿಂದ. ಎಲ್ಲಿದ್ದಾನೆ? ಇಲ್ಲೇ ಹೃದಯದಲ್ಲೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಅವನನ್ನು ಕರೆಯಿರಿ, ಅವನ್ನ ಮರಿಬೇಡ್ರಿ. ನಾವು ಹೇಗಿದ್ದೇವೆ ಅಂದರೆ ಒಳಗೆ ಇಟ್ಟುಕೊಂಡ ಪರಮಾತ್ಮನ ಮರೆತು ಹೊರಗೆಲ್ಲ ಹುಡುಕ್ತಾ ಇದ್ದೇವೆ. ಇಲ್ಲೇ ಒಳಗೆ ಇದ್ದಾನೆ, ಅವನ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ ಅಷ್ಟೆ. ಆ ಪರಮಾತ್ಮ ಸಂತೋಷನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಹಿಂದೆ ಪ್ರಳಯೋದಕದಿ ತಾವರೆ ಕಂದ ನಂಜಿಸಿ ಕಾಯ್ದ ತಲೆಯಲಿ ಬಾಂದೊರೆಯ ಪೊತ್ತವಗೊಲೆದು ಪರ್ಯಂಕ ಪದವೆತ್ತ ವಂದಿಸಿದ ವೃಂದಾರಕರ ಸದ್ವೃಂದ ಕುಣಿಸಿದ ಸುದಯ ಕರುಣಾ ಸಿಂಧು ಕಮಲಾ ಕಾಂತ ಬಹು ನಿಶ್ಚಿಂತ ಜಯವಂತ. ನೋಡಿ, ಪ್ರಳಯ ಕಾಲ ಆಗಿದೆ. ಆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಲಗಿದ್ದಾನೆ. ನಿದ್ದೆ ಇಲ್ಲ, ಅವನಿಗೆ ನಿದ್ದೆ ಇಲ್ಲ. ಜನರೆಲ್ಲರಿಗ ಆ ರೀತಿ ಮಾಡಿದೆ. ಅವನ ನಾಭಿ ಕಮಲದಿಂದ ಕಮಲ ಬಂದಿದೆ ಅಂತೆ. ಆ ಕಮಲದಲ್ಲಿ ಬ್ರಹ್ಮದೇವರು ಕುಳಿತಿದ್ದಾರೆ. ಬ್ರಹ್ಮದೇವರು ನೋಡ್ತಾರಂತೆ, ಎಲ್ಲಿ ನೋಡಿದ್ರೆ ಏನು ಕಾಣಿಸೋದು, ಎಲ್ಲ ಕಡೆ ಬ್ರಹ್ಮಾಂಡ. ತಾವರೆ ಗಂಧ, ತಾವರೆ ಅಂದರೆ ಕಮಲದಿಂದ ಹುಟ್ಟಿರುವಂತಹ ಕಂದ, ನಿನ್ನ ಮಗನಾಗಿರುವಂತಹ ಬ್ರಹ್ಮದೇವರು ಏನು ಕಾಣಿಸೋದು, ಪರಮಾತ್ಮ ಎಲ್ಲಿ ಏನು ಅಂತ ಹೇಳಿ ನೋಡ್ತಾ ಇದ್ದಾರೆ.
ಎಲ್ಲಿ ನೋಡಿದ್ರಲ್ಲಿ ನೀರೇ ತುಂಬಿದೆ, ಎಲ್ಲ ಕಡೆ ಇದೆ. ಆದರೆ ಪರಮಾತ್ಮ ತಾನು ಅಂಜಬೇಡ ಮಗುವೇ, ನಾನಿದ್ದೇನೆ, ನಿನ್ನನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಆ ಬ್ರಹ್ಮದೇವರನ್ನು ಕಾಯ್ದು ಮುಂದೆ ಅವನಿಗೆ ಸೃಷ್ಟಿ ಮಾಡುವಂತೆ ಹೇಳ್ತಾ ಇದ್ದ. ತಲೆಯಲ್ಲಿ ಬಾಂಧರ್ಯ ಕೊತ್ತವಗೊಲಿದು ಪರ್ಯಂಕ ಪದವಿತ್ತ. ಈಶ್ವರ ತಲೆಯಲ್ಲೇ ಆ ಗಂಗಾದೇವಿ ಹರಿದುಕೊಂಡು ಬರ್ತಾ ಇದ್ದಾಳೆ. ಆಕೆಯನ್ನು ಹಿಡಿದು ತಮ್ಮ ಜಟೆಯಲ್ಲಿ ಕೂಡಿಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಅದು ಇಷ್ಟು ಜೋರಾಗಿ ಹರಿದ್ಕೊಂಡು ಬಂದಿದ್ದಾಳೆ ಅಂದರೆ ಎಲ್ಲ ಕಡೆ ಪ್ರಳಯ ಆಗ್ತಾಯಿದೆ. ಅದಕ್ಕೆ ತಮ್ಮ ಜಟೆಯಲ್ಲಿ ಇಟ್ಟುಕೊಂಡು ಸ್ವಲ್ಪವನ್ನೇ ಬಿಡ್ತಾ ಇದ್ದಾರೆ. ಆ ಗಂಗೆಯನ್ನು ತಲೆಯಲ್ಲಿ ಇಟ್ಟುಕೊಂಡಂತಹ ಈಶ್ವರನಿಗೆ ಒಲಿದು ನೋಡ್ರಿ, ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದೆ. 10 ಕಲ್ಪದಲ್ಲಿ ಹೇಳ್ತಾ ಇದ್ದಾರೆ, 40 ಕಲ್ಪ ವಾಯುದೇವರ ಶಿಷ್ಯರಾಗಿ ರುದ್ರದೇವರು ಅಭ್ಯಾಸ ಮಾಡಿದ್ದಾರೆ. ಅದು ಎಷ್ಟು ಮಾಡಿರಬೇಕು, ಪರಮಾತ್ಮನ ಮಹಿಮೆ ಎಷ್ಟಿರ್ಬೇಕು ಲೆಕ್ಕ ಹಾಕಿಕೊಂಡು. ನಾವು ಒಂದು ಹರಿಕಥಾಮೃತ ಸಾರ ಒಂದು 4 ಪದ್ಯ ಓದಷ್ಟರಲ್ಲಿ ಇವತ್ತು ಸಾಕಪ್ಪ, ಇನ್ನು ನಾಳೆ ಮಾಡಬೇಕು ಅಂತ ಅನ್ನೋರು ಅವರು 40 ಕಲ್ಪ ಅಂತ ಹೇಳ್ತಾ ಇದ್ದೇನೆ, ದಿವಸ ಅಲ್ಲ. ಬ್ರಹ್ಮದೇವರ 40 ಕಲ್ಪ ಬ್ರಹ್ಮದೇವರ ಶಿಷ್ಯರಾಗಿ ಈಶ್ವರ ಓದಿದಾರಂತೆ. ಆಮೇಲೆ 10 ಕಲ್ಪ ಅದನ್ನು ಮನೋಗತ ಮಾಡ್ಕೊಂಡಿದ್ದಾರೆ, ತಪಸ್ ಮಾಡಿದ್ದಾರೆ ಪ್ರಳಯೋದಕದಲ್ಲಿ ಕುಳಿತುಕೊಂಡು. ಆಮೇಲೆ ಅವರಿಗೆ ಶೇಷ ಪದವಿ ಸಿಕ್ಕಿದೆ. ಅಂದರೆ ನಮ್ಮದು ನೋಡ್ಕೊಳ್ಳಿ ನಾವು ಎಷ್ಟಿದ್ದೇವೆ ಅಂತ. ಪರ್ಯಂಕ ಪದವಿತ್ತ, ಶೇಷ ಪದವಿಯನ್ನು ಕೊಟ್ಟು ತನ್ನ ಪರ್ಯಂಕ ತನ್ನ ಹಾಸಿಗೆಯನ್ನೇ ಮಾಡಿಕೊಂಡಿದ್ದಾನೆ. ಶೇಷದೇವರನ್ನು ಹಾಸಿಗೆಯನ್ನು ಮಾಡಿಕೊಂಡಿದ್ದಾನೆ. ಇದು ಮೊದಲನೇ ಇದರಲ್ಲೇ ಬಂದಿದೆ. 40 ಕಲ್ಪ ಪ್ರಳಯ ಇದು ಮಾಡಿ ವಾಯುದೇವರ ಶಿಷ್ಯರಾಗಿ 10 ಕಲ್ಪ ತಪಸ್ಸು ಮಾಡಿ ಆಮೇಲೆ ಶೇಷದೇವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಂದಿಸಿದ ವೃಂದಾರಕರ ಸದ್ವೃಂದ ಕುಣಿಸಿದ ಸುದಯ. ಯಾರು ತನಗೆ ನಮಸ್ಕಾರ ಮಾಡಿ ತನಗೆ ತನ್ನ ಆಶ್ರಯವನ್ನು ಪಡೆದಿದ್ದಾರೆ ಅಂತಹ ವೃಂದಾರಕರು ದೇವತೆಗಳಿಗೆ ಪರಮಾತ್ಮ ಸದ್ವೃಂದ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳ ಸದ್ವೃಂದಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ ಅಂತಂದರೆ ಸುಧೆಯನ್ನುಣಿಸಿದ. ಅಮೃತ ಮಥನ ಕಾಲದಲ್ಲಿ ಪರಮಾತ್ಮ ದೇವತೆಗಳಿಗೆ ಅಮೃತ ಉಣಿಸ್ಬೇಕು ಅಂಥೇಳಿ ದೇವತೆಗಳು ದೈತ್ಯರು ನಾವು ಸಮುದ್ರ ಮಥನ ಮಾಡ್ತೀವಿ, ನೀವು ಸಮುದ್ರ ಮಥನ ಮಾಡ್ತೀವಿ, ಆ ಶೇಷದೇವರನ್ನು ಇದು ಮಾಡಿ ಮೇರು ಪರ್ವತವನ್ನೇ ಇದು ಮಾಡಿ ಅದಕ್ಕೆ ಹಾವನ್ನು ಇದು ಮಾಡಿ ಕಡಿತಾ ಇದ್ದಾರೆ. ದೇವತೆಗಳಿಗೂ ಆಗಲಿಲ್ಲ, ದೈತ್ಯರಿಗೂ ಆಗಲಿಲ್ಲ. ಪರಮಾತ್ಮ ತಾನೇ ಮೋಹಿನಿ ಅವತಾರವನ್ನು ತೆಗೆದುಕೊಂಡು ತಾನೇ ಮಥನವನ್ನು ಮಾಡಿ ಅಮೃತ ಬಂದಿದೆ, ಆ ಅಮೃತವನ್ನು ಉಣಿಸ್ಬೇಕು ಅಂಥೇಳಿ ಬಂದಾಕ್ಷಣ ಪರಮಾತ್ಮ ಏನು ಮಾಡ್ದ ಅಂದರೆ, ನಾನು ಬೇಕು ನೀನು ಬೇಕು ಅಂದರೆ ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಆ ಅಮೃತವನ್ನು ಹಿಡ್ಕೊಂಡಿದ್ದ. ಹೇಳ್ತಾನಂತೆ, ಎಲ್ಲರೂ ಸಾಲ ಕೊಡ್ರಿ ನಾನು ಕೊಡ್ತೀನಿ. ಎಲ್ಲರೂ ಸಾಲಾಗಿ ಕುಳಿತಿದ್ದಾರೆ. ಆ ಮೋಹಿನಿಯ ರೂಪಕ್ಕೆ ಇಷ್ಟು ಮೋಹಿತರಾಗಿದ್ದಾರೆ ಅಂತಂದರೆ, ಮೋಹಿನಿ ಹೇಳ್ತಾ ಇದ್ದಾಳೆ ದೈತ್ಯರಿಗೆ, ನಿಮ್ಮ ರೂಪ ನಿಮ್ಮ ಇದು ನೋಡಿ ನನಗೆ ಹೆದರಿಕೆ ಬರ್ತಾ ಇದೆ, ನೀವು ಕಣ್ಣು ಮುಚ್ಕೊಳ್ಳಿ, ಕೈ ಮುಂದೆ ಮಾಡಿ ಕಣ್ಣು ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ದೇವತೆಗಳಿಗೆ ಅನಿಮಿಷರು, ಅವರಿಗೆ ನಿಮಿಷ ಅಂದರೆ ರೆಪ್ಪೇ ಇಲ್ಲ, ಅವ್ರು ಕಣ್ಣು ಮುಚ್ಚಲಿಕ್ಕೆ ಬರೋದಿಲ್ಲ. ದೈತ್ಯರು ಕಣ್ಣು ಮುಚ್ಚಿದಾರತ್ತು. ನಾವೆಲ್ಲ ಹಿಂಗೆ ದೇವರ ಎದುರಿಗೆ ಹೋಗಿ ಕಣ್ಣು ಮುಚ್ಕೊಂಡು ಕೊಡ್ತೇವೆ. ಅವನ ರೂಪ ನೋಡಬೇಕು. ಅಲ್ಲಿ ಹೋಗಿ ಅವನ ರೂಪವನ್ನು ನೋಡ್ತಾ ಕೂತು ಹೊರಗೆ ಬಂದು ಕಣ್ಣು ಮುಚ್ಚಿ, ಹೊರಗೆ ಉಳಿದದ್ದೆಲ್ಲ ನೋಡಬೇಡಿ. ತಿರುಪತಿಗೆ ಹೋಗಿರ್ತೇವೆ, ಅಲ್ಲಿ ಒಂದು ಕ್ಷಣದಲ್ಲಿ 60 ಮಂದಿಗೋ ಎಷ್ಟು ಮಂದಿಗೋ ತೋರಿಸ್ತಾರೆ. ಅಲ್ಲಿ ಹೋಗಿ ಆ ಒಂದು ಕ್ಷಣದಲ್ಲಿ ಕಣ್ಣು ಮುಚ್ಚಿದ್ರೆ ಏನು ಮಾಡ್ಬೇಕು ಹೇಳಿ.
ಅಲ್ಲಿ ಹೋಗಿ ಕಣ್ಣು ತುಂಬ ಆ ಒಂದು ಕ್ಷಣದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ತುಂಬಿಕೊಳ್ಳಿ, ಹೊರಗೆ ಬಂದು ಕಣ್ಣು ಮುಚ್ಚಿ ಆ ನೋಡಿದ ರೂಪವನ್ನು ಧ್ಯಾನ ಮಾಡಿ. ಕಣ್ಣು ಮುಚ್ಚಿ ಅಂದರೆ ಎಲ್ಲ ದೈತ್ಯರು ಕಣ್ಣು ಮುಚ್ಚಿದ್ರು. ಈ ಮೋಹಿನಿ ಏನು ಮಾಡಿದ್ದಾಳೆ ಅಂದರೆ ಎಲ್ಲ ದೇವತೆಗಳಿಗೆ ಅದನ್ನು ಕೊಟ್ಟಿದ್ದಾಳೆ, ಅಮೃತವನ್ನು ಕೊಟ್ಟಿದ್ದಾಳೆ. ಅದನ್ನೇ ಹೇಳ್ತಾ ಇದ್ದಾರೆ, ಸುಧೆಯನ್ನು ಸದ್ವೃಂದ ಕುಣಿಸಿದ ದೇವತೆಗಳಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಕರುಣಾಸಿಂಧು, ಕರುಣಾ ಸಮುದ್ರ ಪರಮಾತ್ಮ, ಕಮಲಾಕಾಂತ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿಯ ಪತಿಯಾಗಿದ್ದಾನೆ ಪರಮಾತ್ಮ. ಬಹು ನಿಶ್ಚಿಂತ, ಅವನಿಗೆ ಯಾವ ಚಿಂತೆ ಇದೆ? ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಬಹು ನಿಶ್ಚಿಂತನಾಗಿದ್ದಾನ. ಜಯವಂತ, ಯಾವಾಗಲೂ ಜಯವನ್ನೇ ಪಡೆಯುವನು. ಅವನಿಗೆ ಅಪಜಯ ಅನ್ನೋದು ಇಲ್ಲವೇ ಇಲ್ಲ, ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಅವನ ನೆನೆಸಿದ ನಮಗೇ ಜಯವನ್ನು ಕೊಡುವಂತಹ ಪರಮಾತ್ಮನಿಗೆ ಅಪಜಯಲ್ಲಿ, ಅವನಿಗೆ ಅಪಜಯ ಇಲ್ಲವೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ತನಗೆ ತಾನೇ ಭೃತ್ಯ ನೆನೆಸುವ ಭೋಕ್ತೃಭೋಗ್ಯ ಪದಾರ್ಥದೊಳಗಿದ್ದು ತತ್ತದಾಭಯನಾಗಿ ತರ್ಪಕ ತೃಪ್ತಿಪಡಿಸುವ ತತ್ವಪತಿಗಳ ಮತ್ತರಾದ ಸರ್ವರಿಗೆ ಅಸಮೀಚೀನ ಫಲವೇವಾ. ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ಪರಮಾತ್ಮ ತನ್ನ ಸಂಕಲ್ಪಕ್ಕೆ ಅನುಸಾರ ನಡೆಸ್ತಾನೆ. ಅವನ ಸಂಕಲ್ಪ ಇದೆ, ಈ ಕಾಲಕ್ಕೆ ಈ ಜೀವಕ್ಕೆ ಇದು ಮಾಡಬೇಕು, ಇಲ್ಲಿ ಕರ್ಕೊಂಡು ಹೋಗಬೇಕು, ಇದು ಪ್ರತಿಯೊಂದು ಸಂಕಲ್ಪ ಒಂದು. ನಾವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಅವನ ಸಂಕಲ್ಪ ಅನುಸಾರವಾಗೇ ಇರುತ್ತೆ. ಇವತ್ತೇನೋ ನಾವೆಲ್ಲ ಎಲ್ಲ ಯೋಚಿಸಿರ್ತೀವಿ, ಇವತ್ತು ಹಂಗೆ ಮಾಡಬೇಕು, ಇವತ್ತು ಹಿಂಗೆ ಮಾಡಬೇಕು ಅಂತ. ಅದು ಪರಮಾತ್ಮನ ಸಂಕಲ್ಪಕ್ಕೆ ಬಂದರೆ ಆಗೋದು, ಇಲ್ಲದೇ ಇದ್ದರೆ ಇಲ್ಲ. ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ, ನೋಡ್ರಿ, ಯಾವನ ಅಧೀನವೂ ಅಲ್ಲ ಪರಮಾತ್ಮ. ಸರ್ವತಂತ್ರ ಸ್ವತಂತ್ರ, ತನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಪ್ರಭು ಸರ್ವಸ್ವಾಮಿಯಾಗಿದ್ದಾನೆ. ತನಗೆ ತಾನೇ ಭೃತ್ಯ ನೆನೆಸುವ ಭೋಕ್ತೃಭೋಗ್ಯ ಪದಾರ್ಥದೊಳಗಿದ್ದು, ನೋಡ್ರಿ, ತನಗೆ ತಾನೇ ಭೃತ್ಯ. ಈಗ ನನ್ನಲ್ಲಿಯೂ ಇದ್ದಾನೆ, ನಾನು ಮಾಡುವ ಕೆಲಸವನ್ನು ತಾನೇ ನಿಂತು ಮಾಡಿಸ್ತಾ ಇದ್ದಾನೆ. ಈಗ ನಾ ಹೇಳ್ತಾ ಇದ್ದೇನೆ ಅಂತಂದರೆ ನನ್ನ ನಾಲಿಗೆಯಲ್ಲಿ ಅಜ್ಞಂತರ್ಗತನಾಗಿ ಅವನು ಮಾತನಾಡಿಸಬೇಕು, ಎಲ್ಲ ನನಗೆ ನೆನಪು ತಂದು ಕೊಡಬೇಕು. ಅವನು ಮಾತಾಡಿಸಿ ನಾನು ಬಾಯಿದ್ದೆ ಅಂತ ಮಾತ್ರಕ್ಕೆ ಮಾತಾಡ್ತೀನಿ ಅಂತಲ್ಲ, ಅವನು ನಿಂತು ಮಾತನಾಡಿಸಬೇಕು. ನಾ ಇದಾದ ಮೇಲೆ ಇದು ಮಾತಾಡಬೇಕು ಅಂತ ಅದನ್ನು ನಾನು ಲೆಕ್ಕ ಹಾಕಿಲ್ಲ. ಈ ಶಬ್ದ ಆದಮೇಲೆ ಈ ಶಬ್ದ ಇದೇನು ಜೋಡಿಸ್ತಾ ಇದ್ದೇನೇನು? ಇಲ್ಲ, ಅವನು ನನ್ನಲ್ಲಿ ಕೂತುಕೊಂಡು ಮಾತನಾಡಿಸ್ತಾ ಇದ್ದಾನೆ. ನಿಮ್ಮಲ್ಲಿ ಕಿವಿಯಲ್ಲಿ ನಿಂತುಕೊಂಡು ದಿಗ್ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಿಮಗೆ ಕೇಳಿಸಿದಾಗ ಅದು ಕೇಳಿಸುತ್ತೆ. ಇಲ್ಲದೇ ಇದ್ದರೆ ಕಿವಿ ಇಲ್ಲೇ ಇರುತ್ತೆ, ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರ್ತೀರಿ, ಮನಸ್ಸು ಇನ್ನೆಲ್ಲೋ ಇದೆ, ಆವಾಗ ಕೇಳಿಸೋದೇ ಇಲ್ಲ. ಎದುರಿಗೆ ಕೂತಿದ್ರೂ ಕೇಳಿಸೋದಿಲ್ಲ, ದೇವರಿಗೆ ಎದುರಿಗೆ ಕೂತಿದ್ರೂ ದೇವ್ರು ಕಾಣಿಸೋದಿಲ್ಲ, ಇನ್ನೆಲ್ಲೋ ವಿಚಾರಗಳಿರುತ್ತೆ. ಅದನ್ನೇ ಹೇಳ್ತಾ ಇದ್ದಾನೆ, ಪರಮಾತ್ಮ ಸರ್ವವು ತಾನೇ ಮಾಡಬೇಕು. ಭೋಕ್ತೃ ಭೋಗ್ಯ, ತಿನ್ನುವವರಲ್ಲಿಯೂ ಅವನೇ ಇದ್ದಾನೆ, ಆ ತಿನ್ನುವ ಪದಾರ್ಥದಲ್ಲಿಯೂ ಅವನೇ ಇದ್ದಾನೆ. ನೈವೇದ್ಯ ಪ್ರಕರಣ ಸಂಧಿ ಅದರಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ, ಯಾವ್ಯಾವ ಪದಾರ್ಥದಲ್ಲಿ ಪರಮಾತ್ಮ ಯಾವ್ಯಾವ ರೂಪದಿಂದಿದ್ದಾನೆ. ಭೋಜನ ರಸ ವಿಭಾಗ ಸಂಧಿ, 2 ಸಂಧಿ ಅವೇ ಇವೆ. ಭೋಜನ ರಸ ವಿಭಾಗ ಸಂಧಿಯಲ್ಲಿ, ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ಪರಮಾತ್ಮ ಯಾವ್ಯಾವ ರೂಪದಿಂದ ಯಾವ್ಯಾವ ಪದಾರ್ಥದಲ್ಲಿದ್ದಾನೆ ಪರಮಾತ್ಮ ಅಲ್ಲಿ ದಾಸರು ಹೇಳಿದ್ದಾರೆ. ಆ ಭೋಗ್ಯ ಪದಾರ್ಥದಲ್ಲಿಯೂ ತಾನೇ ಇದ್ದಾನೆ, ತಿನ್ನುವವರಲ್ಲಿಯೂ ತಾನೇ ಇದ್ದಾನೆ. ಈ ಭಾವನೆ ಬರಬೇಕು.
ನಮಗಿದು ಯಾವುದೂ ಇಲ್ಲೇ ಇಲ್ಲ. ಊಟಕ್ಕೆ ಕೂಡುವ ಮೊದಲು ಪರಮಾತ್ಮನಿಗೆ ನಾವು ಎಂದಾದರೂ ಪರಮಾತ್ಮ ನಿನ್ನ ಅನುಗ್ರಹದಿಂದ ನನಗೆ ಅನ್ನ ಸಿಕ್ಕಿದೆ ಪರಮಾತ್ಮ, ಈ ಅನ್ನಕ್ಕೋಸ್ಕರ ಜೀವಗಳು ಎಷ್ಟು ಹೋರಾಡ್ತಾ ಇವೆ, ನನಗೆ ನೀಗಂತ ಕೊಟ್ಟಿದ್ದೆ, ಇವತ್ತು ಏಕಾಶಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ. ತಿನ್ನುವವರಲ್ಲೂ ಅವನೇ ಇದ್ದಾನೆ, ತಿನ್ನುವ ಪದಾರ್ಥಲ್ಲೂ ಅವನೇ ಇದ್ದಾನೆ. ಅವುಗಳನ್ನು ನೆನೆಸಿಕೋ. ತತ್ತದಾಭಯನಾಗಿ ಆಯಾ ಹೆಸರಿನಿಂದ ಆಯಾ ಪದಾರ್ಥದಲ್ಲಿ ಆಯಾ ಜೀವಿಗಳಲ್ಲಿ ಪರಮಾತ್ಮ ಇದ್ದು ತರ್ಪಕ ತೃಪ್ತಿಪಡಿಸುವ ತೃಪ್ತಿ ಅವನಿಂದ ಆಗ್ತಾ ಇದೆ. ಅವನು ಕೊಟ್ಟರೆ ತೃಪ್ತಿ, ಕೇಳಿ ಮನಸ್ಸಿಗೆ ಆನಂದ ಆಗ್ತಾ ಇದೆ, ಅದು ಅವನಿಂದಲೇ. ಅಪ್ಪ ಸಾಕಪ್ಪ, ಯಾವಾಗ ಇವ್ರು ಮುರುಗಿಸ್ತಾರೆ ಅಂತಂದರೆ ಅದು ನಮ್ಮ ಕರ್ಮ. ಆನಂದ ಆಗ್ತಾ ಇದೆ, ಎಲ್ಲ ಮರ್ತು ಹೋಗ್ತಾ ಇದೆ, ಅದು ಅವನ ಅನುಗ್ರಹ. ಮತ್ತರಾದ ಅಸುರರಿಗೆ ಸೊಕ್ಕಿನಿಂದ ಮದಮತ್ತರಾಗಿರುವಂತಹ ಅಸುರರಿಗೆ ಪರಮಾತ್ಮ, ದೈತ್ಯರಿಗೆ ಪರಮಾತ್ಮ ಅಸಮೀಚೀನ ಫಲವೀವ ಅಂತ ಹೇಳ್ತಾರೆ. ಸರಿಯಾದ ಫಲವನ್ನು ಕೊಡೋದಿಲ್ಲ, ಅವರಿಗೆ ಕೆಟ್ಟ ಫಲವನ್ನೇ ಕೊಡ್ತಾನೆ ಪರಮಾತ್ಮ. ಇದನ್ನು ನೆನ್ಪಿಟ್ಕೊಳ್ಬೇಕು. ಇದನ್ನು ಹೇಳ್ತಾರೆ, ಭೋಕ್ತೃ ಭೋಗ್ಯ ಪದಾರ್ಥಗಳಲ್ಲಿ ಆಯಾ ಹೆಸರಿನಿಂದ ಇದ್ದು ಪರಮಾತ್ಮ ತಾನೇ ಪದಾರ್ಥದಲ್ಲಿಯೂ ಇದ್ದಾನೆ, ಸೇವಿಸುವವರಲ್ಲಿಯೂ ಇದ್ದಾನೆ. ಆ ತೃಪ್ತಿಯನ್ನು ತಂದುಕೊಡುವವನು ಅವನೇ. ಅಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೂ ಸಂತೋಷವನ್ನು ಕೊಡ್ತಾ ಇದ್ದಾನೆ, ತಿನ್ನುವವರಿಗೂ ಸಂತೋಷವನ್ನು ಕೊಡ್ತಾ ಇದ್ದಾನೆ. ದುಷ್ಟರಾದಂತಹ ಗರ್ವದಿಂದಿರುವಂತಹ ದೈತ್ಯರಿಗೆ ಪರಮಾತ್ಮ ಸುಖವನ್ನು ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಪದ್ಯ ಹೇಳ್ತೇನೆ, ಅರ್ಥ ನಾಳೆ ನೋಡೋಣ. ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ನೆಟ್ಟಿಸರಿ ನಿಂಬಾಯ್ದರಿದು ಹರಿವಿಠಲಾಸಲ ಹೆಂದೆನಲು ಕೈಗೊಟ್ಟು ಕಾಯುವ ಕೃಪಾಳು ಸಂತತ ತನ್ನ ಭಕುತರನು. ಎಷ್ಟು ಸುಂದರವಾಗಿ ಹೇಳ್ತಾರೆ ದಾಸರು ಅಂದರೆ ಅಷ್ಟು ಸುಂದರವಾಗಿ ಹೇಳ್ತಾರೆ, ಅಷ್ಟು ಆನಂದವನ್ನು ತಂದು ಕೊಡ್ತಾ ಇದ್ದಾರೆ. ಪರಮಾತ್ಮ ಎಷ್ಟು ಕರುಣಾ ಸಮುದ್ರ, ಅವನಷ್ಟು ಕರುಣಾ ಸಮುದ್ರ ಪ್ರಪಂಚದಲ್ಲಿ ಮತ್ತೆ ಯಾರೂ ಇಲ್ಲ. ಬಿಟ್ಟಿಗಳ ನೆವದಿಂದಲಾಗಲಿ, ಮನಸ್ಸಿಲ್ಲದೆ ಈ ಬೆಂಗಳೂರು ಕಡೆ ಇದ್ರ ಕಡೆ ಅಯ್ಯೋ ರಾಮ ಅಂತ ದೇವ್ರ ಹೆಸರು ಹೇಳಬೇಕು ಅಂತಿರಲಿಲ್ಲ, ಅದು ಏನೋ ಇರ್ತಲ್ಲ, ಹೋಗಲಿ ಹಂಗಾರೆ ರಾಮ ಅಂದಿಯಲ್ಲೋ ಮಾರಾಯ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಮಕ್ಕಳಿಗೆ ದೇವ್ರ ಹೆಸರನ್ನು ಇಟ್ಟಿರ್ತೇವೆ. ಹಾಗಾದ್ರೆ ದೇವ್ರ ಹೆಸರು ಬಾಯಿಗೆ ಬರಲಿ ಅಂತ. ಚಿಂಟು ಪಿಂಟು ಕುಂಟು ಅವೆಲ್ಲ ಇಡಬೇಡ್ರಿ, ದೇವರ ಹೆಸರನ್ನೇ ಇಡ್ರಿ. ಆ ನೆವದಿಂದಲಾದರೂ ಪರಮಾತ್ಮನ ಹೆಸರನ್ನು ನಾವು ತೆಗೆದುಕೊಳ್ತೇವೆ. ಅದಕ್ಕೆ ಹೇಳ್ತಾರೆ ಬಿಟ್ಟಿಗಳ ನೆವದಿಂದಲೇ, ಮನಸ್ಸಿಲ್ಲದೆ ಪರಮಾತ್ಮನ ಹೆಸರು ಹೇಳಿದರೂ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಇದಕ್ಕಿಂತ ಯಾರಿದ್ದಾರೆ ಹೇಳ್ರಿ ಪ್ರಪಂಚದಲ್ಲಿ? ಹೊಟ್ಟೆಗೋಸುಗವಾದಡಾಗಲಿ, ಹೊಟ್ಟೆ ತುಂಬುವಕ್ಕೋಸ್ಕರ ನಾನಾ ವೇಷ ಧರಿಸಿ ಬೇಡ್ತೇವೆ. ಬಂದು ಮನೆ ಬಾಗಿಲಿಗೆ ಬಂದು ಭಿಕ್ಷೆ ಬೇಡುವಾಗಲೂ ದೇವ್ರ ಹೆಸರು ಹೇಳಿರ್ತಾರೆ. ಆ ನೆವದಿಂದಲಾದರೂ ಪರಮಾತ್ಮ ದೇವ್ರ ಹೆಸರು ಹೇಳಿದೆಯಲ್ಲ ನೀನು ಕೊಡ್ತೇನೆ ಅಂತ. ಹೀಗೆ ಯಾರಿದ್ದಾರೆ ಹೇಳ್ರಿ? ಹಾಕುವವರು ಬೈದು ಹಾಕಳಿಸಿರ್ತಾರೆ. ಆದರೆ ಪರಮಾತ್ಮ ಹೇಳ್ತಾನೆ, ನಾನು ಹಿಂಗೆ ಕೊಡೋನಿದ್ದೇನೆ, ಕೊಡ್ತೇನೆ, ನಿಮಗೆ ಚಿಂತೆ ಮಾಡಬೇಡ. ಕೆಟ್ಟ ರೋಗ ಪ್ರಯುಕ್ತವಾಗಲಿ. ಇಂತಹ ರೋಗ ಬಂದಿದೆ, ಡಾಕ್ಟ್ರ್ ಹೇಳ್ತಾರೆ ನಾವು ಅಲ್ಲಿ ಮಾಡೋದೆಲ್ಲ ಮಾಡಿಬಿಟ್ಟಿದೆ, ಇನ್ನು ದೇವರ ಅನುಗ್ರಹ. ಅವನು ದೇವರೇ ಅನ್ಬೇಕಾಗತ್ತೆ. ನಾವಾಗಿದ್ರೆ ಓಹೋ ಇಷ್ಟು ದಿವಸ ಎಲ್ಲ ತಿರುಗಿದು ಈಗ ನನ್ನ ಹತ್ರ ಬಂದೀಯಾ ನಾವೀಗಂತೇವೆ. ಆದರೆ ಪರಮಾತ್ಮ ಹಾಗನ್ನಂಗಿಲ್ಲ, ಈಗಾದರೂ ನನ್ನ ಹತ್ರ ಬಂದಿಯಲ್ಲೋ ಮಾರಾಯ. ಹಿಂದಿನದೆಲ್ಲವನ್ನು ಮರಿತಾನೆ ಪರಮಾತ್ಮ. ಅದೇ ಕರುಣಾ ಸಮುದ್ರತ್ವ. ಈಗಾದರೂ ನನ್ನ ಹತ್ರ ಬಂದಿಯಲ್ಲ, ನಾನು ನಿನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಅಣಕದಿಂದೊಮ್ಮೆ ನಾವು ಕೇಳಿರ್ತೇವೆ,
ಬಂದು ಹೇಳ್ತಿರ್ತಾರೆ. ಅಲ್ರಿ ಇಷ್ಟು ಮಾಡಿದ್ರು ನಿಮ್ಮ ದೇವ್ರು ಏನು ಮಾಡ್ದಾರಿ? ಅವಾಗ ಅವ್ರು ತಮ್ಮ ದೇವರಲ್ಲ ನಮ್ಮ ದೇವ್ರವ್ರು. ಹೋಗ್ಲಿ ನಮ್ಮ ದೇವ್ರರು ಅಂದ್ರಲ್ಲ, ನಿಮ್ಮ ದೇವ್ರು ಏನು ಮಾಡ್ದ ಅಂತ ಕೇಳ್ತಾರೆ. ಹೋಗ್ಲಿ ಅಣಕದಿಂದ ಅಂದು ಅಂದಿಯಲ್ಲ, ನಾನು ನೆನೆಸ್ಕೊಂಡಿಯಲ್ಲ, ನನ್ನ ದೇವ್ರು ಮಾಡ್ತಾನೆ. ಹೀಗೆ ಯಾರಿದ್ದಾರೆ ಹೇಳಿ? ನಿಟ್ಟುಸಿರಿ ನಿಂಬಾಯ್ದರಿದು ಹರಿವಿಠಲ ಸಲಹೆಂದನು. ಇನ್ನೇನು ಆಗಂಗಿಲ್ಲ, ಏನೂ ಆಗಂಗಿಲ್ಲ, ಪರಮಾತ್ಮ ನೀನೇನೋ ಮಾರಾಯ, ವಿಠಲ ಹರಿ ಪರಮಾತ್ಮ ಅಂತ ಕರೆದರೆ ಸಾಕು. ಕೈಗೊಟ್ಟು ಕಾಯುವ ಶಬ್ದದ ಕಡೆ ಲಕ್ಷ್ಯ ಕೊಟ್ಟು ಎಲ್ಲ ಮುಗಿದು ಹೋಗಿದೆ, ಇನ್ಯಾರೂ ನನಗೆ ರಕ್ಷಣಕ್ಕಿಲ್ಲ, ನೀನೇನೋ ಮಾರಾಯ. ಅವ್ರು ನಂಬಿದೆ, ಇವ್ರು ನಂಬಿದೆ, ಅವ್ರು ಯಾರು ಮಾಡಿಲ್ಲ ನೋಡಿ, ನೀನೊಬ್ಬನೇ ಈಗ ಮಾಡೋನು, ಈಗ ರಕ್ಷಣೆ ಮಾಡು, ಬಿಡಬೇಡ ಅಂದಾಗ ಪರಮಾತ್ಮ ಕೈಗೊಟ್ಟು ಕಾಯುವ, ಕೈ ಹಿಡಿದು ಕರ್ಕೊಂಡು ಬಾರೋ ಮಗನೇ ಅಂತ ಹೇಳಿ ಕಾಯ್ತಾನೆ. ಕೃಪಾಳು, ಯಾಕೆ? ಕರುಣಾ ಸಮುದ್ರನಾಗಿದ್ದಾನೆ. ಸಂತತ ಎಂದೋ ಒಂದು ದಿವಸ ಮಾಡ್ತಾನೆ, ಆಮೇಲೆ ಮಾಡಂಗಿಲ್ಲ ತಿಳ್ಕೊಬೇಡ್ರಿ. ಯಾವಾಗಲೂ ತನ್ನ ಭಕುತರನು, ಈ ಶಬ್ದದ ಕಡೆ ಕೊಟ್ಟು, ತನ್ನ ಭಕುತರನು, ತನ್ನ ಪರಮಾತ್ಮಗೆ ನಾವು ಇದೇ ಬೇಡ್ಕೋಬೇಕು. ನೀನು ನನ್ನವ ಅಂತಂದಿದ್ದೇನೆ ಪರಮಾತ್ಮ, ನೀನು ನನ್ನನ್ನು ನಿನ್ನವ ಅಂತ ತಿಳ್ಕೊಳ್ಳೋ ಮಾರಾಯ, ತಿಳ್ಕೊಂಡು ನನ್ನನ್ನು ರಕ್ಷಣೆ ಮಾಡು ಅಂಥೇಳಿ ನನ್ನನ್ನು ಭಕ್ತ ಅಂತ ಸ್ವೀಕಾರ ಮಾಡುವಂಥ ಪರಮಾತ್ಮನಿಗೆ ಬೇಡ್ಕೋಬೇಕು. ನಾನು ನಿನಗೆ ಶರಣು ಬಂದಿದ್ದೇನೆ ಪರಮಾತ್ಮ, ನನ್ನನ್ನು ಭಕ್ತ ಅಂತ ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡು, ನಿನ್ನವ ಅಂತ ತಿಳ್ಕೊಂಡು ಅನುಗ್ರಹ ಮಾಡೋ ಪರಮಾತ್ಮ ಅಂತ ಹೇಳಿದ್ರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಸಂತತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.